ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಹಲವು ಪ್ರಶ್ನೆಗಳನ್ನ ಉಳಿಸಿ ಹೋಗಿದೆ. ಆ ಪ್ರಶ್ನೆಗಳ ಸುತ್ತ ಈಗ ಚರ್ಚೆ ಶುರುವಾಗಿದೆ. ಪ್ರಶ್ನೆಗಳ ಪೈಕಿ ಪ್ರಮುಖವಾಗಿದ್ದೆ ಅವರ ಆತ್ಮಹತ್ಯೆಗೆ ಕಾರಣ ಆಗಿರೋದು ಅದು ಟ್ಯಾಕ್ಸ್ ಟೆರರಿಸಂ ಮತ್ತು ಇನ್ವೆಸ್ಟಿಗೇಷನ್ನ ಹರಾಸ್ಮೆಂಟು. ಈ ವಿಚಾರವನ್ನ ಕೇವಲ ಕಾಂಗ್ರೆಸ್ ಮಾತ್ರ ಪ್ರಸ್ತಾಪ ಮಾಡ್ತಾ ಇರೋದಲ್ಲ, ಉದ್ಯಮಿಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರಾಯ್ ಅವರ ಆತ್ಮಹತ್ಯೆಯ ಹಿಂದೆ ನಿರಂತರವಾಗಿ ಅವರಿಗೆ ಟಾರ್ಚರ್ ಕೊಟ್ಟಿರುವಂತ ವಿಚಾರವೇ ಕಾರಣ ಆಗಿದೆ. ಉದ್ಯಮಿಗಳನ್ನ ಗುರಿಯಾಗಿರಿಸಿಕೊಂಡು ಅಧಿಕಾರಿಗಳು ಟಾರ್ಚರ್ ಕೊಡ್ತಿದ್ದಾರೆ. ಐಟಿ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕಾಂಗ್ರೆಸ್ ಹೇಳಿದೆ. ಮೋಹನ್ ದಾಸ್ ಪೈ ಅವರು ಕೂಡ ಅದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಐಟಿಯಿಂದ ತೆರಿಗೆದಾರರನ್ನ ಕಾಪಾಡಿ ಅಂತ ಮೋಹನ್ ದಾಸ್ ಪೈ ಅವರು ಧ್ವನಿ ಎತ್ತಿದ್ದಾರೆ. ಕರ್ನಾಟಕದ್ದೇ ನಾವು ಹೇಳಬೇಕು ಅಂತಾದ್ರೆ ಆವತ್ತು ಸಿದ್ಧಾರ್ಥ್, ಈಗ ಸಿಜೆ ರಾಯ್. ಟ್ಯಾಕ್ಸ್ ಟೆರರಿಸಂನ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಪರಸ್ಪರ ವಾಕ್ಸಮರ. ಈ ಮಧ್ಯೆ ಕೇರಳದ ಮುಖ್ಯಮಂತ್ರಿಯೂ ಕೂಡ ಎಂಟ್ರಿ ಆಗಿದ್ದಾರೆ ಈ ವೇದಿಕೆಗೆ. ಅವರು ಹೇಳ್ತಾ ಇರೋದು ತನಿಖೆಯಾಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಪತ್ರ ಬರೆದಿದ್ದಾರೆ. ವಿವರವಾದಂಥ ಪತ್ರವನ್ನು ಬರೆದಿದ್ದಾರೆ. ಏನಕ್ಕೆ ಅವರ ಆತ್ಮಹತ್ಯೆ ಆಯಿತು ಅನ್ನೋದನ್ನ ಕಂಡು ಹಿಡಿಬೇಕು ಅಂತ ಅವರು ಆತಂಕ ವ್ಯಕ್ತಪಡಿಸಿ, ಕಳವಳ ವ್ಯಕ್ತಪಡಿಸಿ ಪಿಣರಾಯಿ ವಿಜಯನ್ ಕೂಡ ಪತ್ರ ಬರೆದಿದ್ದಾರೆ. ಕರ್ನಾಟಕದಲ್ಲೂ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನು ತನಿಖೆ ಮಾಡಿ ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನ ತಿಳಿಸುವಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ. ಅವರಿಗೆ ಅದಾನಿ ಅಂಬಾನಿ ಅಂಥವರಿಗೆ ಐಟಿ, ಇಡಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂಥ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ದರು ಯಾವುದಕ್ಕೆ? ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ. ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಮತ್ತು ಅವ್ರದೇ ಕುಟುಂಬದವರು ಐಟಿ, ಇಡಿ ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ನೋಡಿ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಸ್ವಾಯತ್ತ ಸಂಸ್ಥೆಗಳನ್ನು ಈಗಾಗಲೇ ಕೇಂದ್ರದ ಬಿಜೆಪಿ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ. ಇಲ್ಲಿ ನ್ಯಾಯಯುತವಾಗಿ ಏನಿದೆ ಅದು ಮಾಡಲಿಕ್ಕೆ ಯಾರ್ದು ಅಭ್ಯಂತರ ಇರೋದಿಲ್ಲ. ಆದರೆ ಕೇಂದ್ರದ ಒಂದು ಸೂಚನೆ ಮೇರೆಗೆ ಕಿರುಕುಳ ಕೊಡುವಂಥದ್ದು, ಹರಾಸ್ ಮಾಡುವಂಥದ್ದು, ಅವರಿಗೆ ಹೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಇದು ಇವತ್ತು ಇಡೀ ವ್ಯವಸ್ಥೆನೇ ಹಾಳಾಗ್ತಾ ಇದೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ. ಈ ಮಧ್ಯೆ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿರೋದು ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ನಾವು ಮೋಹನ್ ದಾಸ್ ಪೈ ಅವರನ್ನೇ ಮಾತನಾಡಿಸಿದ್ವಿ. ಯಾಕೆ ಅವರು ಟ್ಯಾಕ್ಸ್ ಟೆರರಿಸಂ ಅನ್ನು ಪ್ರಸ್ತಾಪ ಮಾಡಿದ್ರು ಅಂತ ಅವ್ರಿಗೆ ಏನು ಹೇಳಿದ್ರು ನೋಡೋಣ. ಸರ್, ಈಗ ಐಟಿ ದಾಳಿಗಳಿಗೆ ಸಂಬಂಧಪಟ್ಟಂಗೆ ತಾವು ಒಂದು ಈಗ ಪೋಸ್ಟ್ ಮಾಡಿದ್ರಿ. ಇದೊಂದು ಐಟಿ ಟೆರರಿಸಂ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಸರ್ ನೋಡಿ, ಐಟಿ ಟೆರರಿಸಂ ಆಗತ್ತೆ, ಡಿಸ್ಪ್ಯೂಟ್ಸ್ ಜಾಸ್ತಿ ಆಗತ್ತೆ. ಇವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮನೆಗೆ ಹೋಗ್ಬಿಟ್ಟು ರೇಡ್ ಮಾಡ್ತಾರೆ. ಮನೆಗೆ ಹೋಗ್ಬಿಟ್ಟು ರೇಡ್ ಮಾಡಿದ್ರೆ ನಿಮ್ಗೆ ಆಚೆ ಬಿಡಲ್ಲ, ಊಟ ಮಾಡಕ್ ಬಿಡಲ್ಲ, ಅಲ್ಲೇ ಒಳಗೆ ಇಟ್ಬಿಟ್ಟು ನಿಮ್ಗೆ ಸುಮ್ನೆ ಒಂದು ಧಮಕಿ ಕೊಡ್ತಾರೆ. ಆಮೇಲೆ ಎಂಡಲ್ಲಿ ಇದು ಸೈನ್ ಮಾಡು, ಅದು ಸೈನ್ ಮಾಡು, ಸೈನ್ ಮಾಡಿದ್ರೆ ಇದು ಮಾಡ್ತಾರೆ, ಥ್ರೆಟನ್ ಮಾಡ್ತಾರೆ. ಅಂದ್ರೆ ಎಲ್ಲಾರ್ಗು ಭಯ ಆಗ್ಬಿಟ್ಟಿದೆ. 3 ದಿನ 4 ದಿನ ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಅದು ಆಗ್ಬಾರ್ದು. ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ಹರಾಸ್ಮೆಂಟ್ ಇರುತ್ತೆ ಸರ್ ಐಟಿ ದಾಳಿ ಅಂದ್ರೆ.
ಇರ್ಬೇಕು. ಅದಕ್ಕೆ ಅಂತಂದ್ರೆ ಮಾಡಿದ್ದು. ಯಾಕೆ ಮಾಡ್ತಾರೆ ಅವರು? ಯಾಕೆ ಮಾಡ್ತಾರೆ? ನೀವು ಉದ್ಯಮಿಯಾಗಿ ಈಗ CJ ರಾಯ್ ಅವರ ಕೇಸನ್ನ ನೀವು ಯಾವ ರೀತಿ ಪರಿಗಣಿಸ್ತೀರಿ? ನೋಡಿ, CJ ರಾಯ್ ಅವರು ಬಿಸ್ನೆಸ್ ಮಾಡ್ತಾ ಇದ್ರು. ಇವ್ರೇನೋ ಕೇರಳದಿಂದ ಬಂದ್ಬಿಟ್ಟು ಎಂಕ್ವೈರಿ ಮಾಡ್ಬಿಟ್ಟು ಆಫೀಸರ್ ಕೂತ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಏನೋ ಮಾತಾಡಿದಾರೆ, ಏನೋ ಮಾಡಿದಾರ. ಈ ಮನುಷ್ಯ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನಾಯ್ತು? ಅವ್ನು ಏನೋ ಮಾಡಿರ್ಬೇಕು, ಸೆಟಲ್ ಮಾಡಿರ್ಬೇಕು. ಇಲ್ಲ ಯಾಕೆ ಮಾಡ್ತಾರೆ ಆತ್ಮಹತ್ಯೆ? ಅದಕ್ಕೆ ಇಂಕ್ವೈರಿ ಮಾಡ್ಲಿ. ಇಂಕ್ವೈರಿ ಮಾಡ್ಬಿಟ್ಟು ಏನಾಯ್ತು, ಯಾಕಾಯ್ತು ಅಂತ ಮಾಡ್ಬಿಟ್ಟು ಯಾರ ತಪ್ಪು ಮಾಡಿದ್ರೆ ಆಫೀಸರು ಅವ್ರಿಗೆ ಶಿಕ್ಷಣ ಕೊಡ್ಬೇಕು. ಯಾಕಂದ್ರೆ ಯಾರು ಆತ್ಮಹತ್ಯೆ ಮಾತಿದ್ರ ಮಾಡಲ್ಲ. ಈ ಮನುಷ್ಯ ಬಹಳ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಬಹಳ ದುಡ್ಡಿದೆ, ಫೇಮ್ ಇದೆ, ಬಹಳ ವರ್ಷ ಕೆಲಸ ಮಾಡಿದ್ದಾರೆ. ಈ ತರ ಒಂದು ಅಕಂಪ್ಲಿಷ್ ಇಂಡಿವಿಜುವಲ್ ಅಂದ್ರೆ ಬಿಸ್ನೆಸ್ ಮ್ಯಾನ್ ಸುಮ್ನೆ ಆತ್ಮಹತ್ಯೆ ಮಾಡಲ್ಲ. ಆತ್ಮಹತ್ಯೆ ಮಾಡ್ಬೇಕಾದ್ರೆ ಏನಿದು ಗ್ರೇವ್ ಆಗಿತ್ತು ಅದೇ ಎಂಕ್ವೈರಿ ಮಾಡ್ಬೇಕು. ಅದು ಇನ್ನೊಂದೇನಂದ್ರೆ ನಮ್ಗೆಲ್ಲರಿಗೂ ಜನತೆಗೂ ಈ ತರ ರೇಡ್ ಇಂದ ಪ್ರೊಟೆಕ್ಷನ್ ಬೇಕು. ಯಾಕಂದ್ರೆ ಮನೆಗೆ ಬರೋದು ರೇರೆಸ್ಟ್ ಆಫ್ ರೇರ್ ಕೇಸಸ್ ಇರ್ಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ, ನೀವ್ ಏನು ಮಾಡಿದ್ರು ಫಾನ್ಸಿ ಕೊಡ್ಬೇಕಾದ್ರೆ ರೇರೆಸ್ಟ್ ಆಫ್ ರೇರ್ ಕೇಸಸ್ ಇರ್ಬೇಕು. ರೈಡು ಅಷ್ಟೇ, ರೇರೆಸ್ಟ್ ಆಫ್ ರೇರ್ ಕೇಸ್. ಯಾರೋ ಮನೆಗೆ ಹೋಗ್ತಾರೆ, ಏನೇನೋ ಮಾಡ್ತಾರೆ, 4-5 ಜನ ಕಟ್ಬಿಡ್ತಾರೆ. ಮತ್ತೆ ಚಾರ್ಟ್ ಅಕೌಂಟ್ಸ್ ಹೇಳಿದ್ರೆ ಬಹಳ ಒಂದು ಕತೆ ಅವ್ರು ಹೇಳ್ತಾರೆ, ಎಷ್ಟು ದುಃಖದಿಂದ ಕತೆ ಹೇಳ್ತಾರೆ. ಇದು ದೊಡ್ಡವ್ರಿಗೆಲ್ಲ ಇದು ನಮ್ಗೆ ಅವ್ರಿಗೆ ಮೆಡಿಸಿನ್ ತಗೊಂಡ್ಬಿಟ್ಟಿಲ್ಲ, ಊಟ ಮಾಡಕ್ ಬಿಟ್ಟಿಲ್ಲ, ಮನೆಯಿಂದ ಆಚೆ ಒಳಗ್ ಬಿಟ್ಟಿಲ್ಲ, ಸುಮ್ನೆ ಅವ್ರಿಗೆ ಸೆಟಲ್ ಮಾಡ್ತಾರೆ. ಎಂತಲ್ಲಿದ್ರ ಏನೋ ಸಿಕ್ಕಿಲ್ಲ ಆದ್ರೆ ಒಂದು ಡಾಕ್ಯುಮೆಂಟ್ ಸೈನ್ ಮಾಡ್ಬಿಟ್ಟು ಫೋರ್ಸ್ ಮಾಡ್ತಾರೆ. ಎಲ್ಲರೂ ಅದೇ ಹೇಳ್ತಾರೆ. ಈ ತರ ಮಾಡಬಾರ್ದು. ನಮ್ಮ ಗಣತಂತ್ರದಲ್ಲಿ ಈ ತರ ಪವರ್ ಕೊಡಬಾರ್ದು ಇವ್ರಿಗೆಲ್ಲ. ಯಾಕಂದ್ರೆ ಯಾರಾದ್ರೂ ಮನೆಗೆ ಹೋಗ್ಬಿಟ್ಟು ರೇಟ್ ಮಾಡ್ಬೇಕಾದ್ರೆ ಕೋರ್ಟಿಂದ ಆರ್ಡರ್ ತಗೊಳ್ಳಿ. ಕೋರ್ಟಿಗೆ ಹೋಗ್ಬಿಟ್ಟು ಹೇಳಿ, ಈ ಮನುಷ್ಯ ಇದೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತೆಲ್ಲ ತೋರಿಸಿ ಕೋರ್ಟಿಗೆ. ಕೋರ್ಟ್ ಹೇಳ್ಬಿಟ್ಟು ಕೇಳಿ, ಪರ್ಮಿಷನ್ ಕೇಳಿ ರೇಡ್ ಮಾಡಕ್ಕೆ ಕೋರ್ಟ್ ಕೊಡ್ಲಿ. ಅಮೆರಿಕಲ್ಲೂ ಅಷ್ಟೇ, ಕೋರ್ಟಿಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೋಬೇಕು. ಅಮೆರಿಕ ಆತರ ಮಾಡ್ಬೇಕು. ನಮ್ಗೆ ಪ್ರೊಟೆಕ್ಷನ್ ಇಲ್ಲ. ಅಂದ್ರೆ ಈಗ ಉದ್ಯಮಿಗಳಿಗೆ ಎಲ್ಲೇ ದಾಳಿ ಮಾಡ್ಬೇಕಂದ್ರೆ IT ಅವರು ಕೋರ್ಟ್ ಮುಖಾಂತರವಾಗಿ ಯಾವುದೇ ಜನತೆಗೆ ನಿಮ್ಗೆ ಯಾರು ಬೇಕಾದ್ರೂ ಆಗ್ಬೋದು ಇದು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಒಂದು ಇದು ಸಂಶಯ ಇರಬೇಕು. ಇವ್ರೇನೋ ಮಾಡ್ತಾ ಇದಾರೆ, ದುಡ್ಡಿದೆ ಅಂತ ಪ್ರೂಫ್ ಬೇಕಲ್ಲ. ಆಮೇಲೆ ಬಹಳ ಜನನು ಹೇಳ್ತಾರೆ, ನೀವು ಚಾರ್ಟ್ ಅಕೌಂಟ್ಸ್ ಕೇಳಿ, ಅವ್ರು ಯಾರು ಹೇಳೋದು, ಅವ್ರು ಮುಂಚೆ ರೆಕಾರ್ಡ್ ಅಲ್ಲಿ ಬರೋ ರೆಕಾರ್ಡ್ ಬಂದು ಕೇಳ್ತಾರೆ ಏನೇನ್ ಯಾಕೆ ಮಾಡಿದ್ರಂತ. ಸರಿ, ಇದು ಮೋಹನ್ ದಾಸ್ ಪೈ ಅವರ ಮಾತುಗಳು. ನಾನು ಅತಿಥಿಗಳನ್ನು ವೆಲ್ಕಮ್ ಮಾಡಿಕೊಳ್ಳುವಂತ ಸಮಯ. ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಕಡೆಯಿಂದ ಅನಿಲ್ ತಡ್ಕಲ್ ಜೊತೆಗಿದ್ದಾರೆ. ಅನಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು IT ಇಲಾಖೆಯ ನಿವೃತ್ತ ಅಧಿಕಾರಿ ಶ್ರೀಧರ್ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರು ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರ ಮೋಹನ್ ವಿಶ್ವ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ಅವರು ಕೂಡ ಜೊತೆಗಿದ್ದಾರೆ. ನಾನು ಅನಿಲ್ ಅವರಿಂದಲೇ ಶುರು ಮಾಡ್ತೀನಿ. IT ದಾಳಿ, ED ದಾಳಿ ನಾರ್ಮಲ್ ಪ್ರೊಸೀಜರು, ಅದನ್ನು ಟಾರ್ಚರು, ಟೆರರಿಸಮ್ ಅಂತ ಯಾಕೆ ಅನ್ಕೋಬೇಕು? ಯಾಕೆ ಅನುಮಾನ ಬರೋದಕ್ಕೆ ಏನು ಕಾರಣ? ಇದು ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಇಲ್ಲ ಅಂತಂದರೆ ಸರ್ಕಾರ ಹೇಳುವಂಥದ್ದು ಸಹಜ. ಇವತ್ತಿನ ನಂಬರ್ಸ್ಗಳು ನೋಡಿದ್ರೆ ಆ ಥರ ಅನಿಸೋದಿಲ್ಲ. ಸರಿಸುಮಾರು 121, ದಿಸ್ ಈಸ್ ದ ಡೇಟಾ ಗಿವನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, 121 ಪೊಲಿಟಿಕಲ್ ಲೀಡರ್ಗಳ ಮೇಲೆ ದಾಳಿ ಆಗುತ್ತೆ. ಅದರಲ್ಲಿ 115 ಬಂದ್ಬಿಟ್ಟು ಅಪೋಸಿಷನ್ಸ್ಗಳು. ಅದರಲ್ಲಿ ಏನು ಬ್ಯೂಟಿ ಅಂತಂದರೆ 95% ಪಾಲಿಟಿಷಿಯನ್ಸ್ಗಳು ಅಪೋಸಿಷನ್ ಇರೋವಂಥವ್ರು. ಆಮೇಲೆ ED ಅವ್ರದ್ದು ಕನ್ವಿಕ್ಷನ್ ರೇಟ್ ನೋಡೋದಾದರೆ 1%. ಯಾಕೆ ನೀವು ದಾಳಿ ಮಾಡಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಸಹ ಸರ್ಕಾರಕ್ಕಾಗಲಿ ಇಲ್ಲ ಸೋ ಕಾಲ್ಡ್ ಸಂಸ್ಥೆಗಳು, ಇಂಡಿವಿಜುವಲ್ ಸಂಸ್ಥೆಗಳು, ಸೋ ಕಾಲ್ಡ್ ಏನಂತೀರಿ ಇಂಡಿಪೆಂಡೆಂಟ್ ಏಜೆನ್ಸಿಗಳ ಹತ್ರ ಉತ್ತರಗಳಿಲ್ಲ. ಇವತ್ತು ಪೊಲಿಟಿಷಿಯನ್ಸ್ಗಳನ್ನ ಬಿಟ್ಟು ನಾವು ಇಂಡಿವಿಜುವಲ್ಸ್ ಕಡೆಗೆ ನೋಡೋದಾದರೆ, ಇಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಕಡೆಗಡೆ ನೋಡೋದಾದರೆ 570 ಕೇಸ್ಗಳನ್ನ ದಾಖಲು ಮಾಡಿರುವಂಥ ED, ಇನ್ಕಮ್ ಟ್ಯಾಕ್ಸ್ ಮತ್ತು CBI ಡೇಟಾ ತೆಗೆದು ನೋಡಿದ್ರೆ ಸರಿಸುಮಾರು ಪೊಲಿಟಿಕಲಿ ಅಲೈನ್ಡ್ ಆಗಿರುವಂಥವ್ರ ಜೊತೆಗೆ ಆಗಿರುವಂಥದ್ದು ನೋಡಿದ್ರೆ 90%. ಅಂದರೆ 570ರೊಳಗೆ 39 ಕೇಸ್ ಮಾತ್ರನೇ ಅಗೇನೆಸ್ಟ್ ಹೂ ಆರ್ ಅಲೈನ್ಡ್ ವಿತ್ BJP ಆರ್ ಅಲೈನ್ಡ್ ವಿತ್ BJP ಪೊಲಿಟಿಕಲ್ ಪಾರ್ಟಿ. ಉಳಿದ 570 ಏನಿದೆಯೇ ಅದೆಲ್ಲ ಕಾಂಗ್ರೆಸ್ಸೋ ಇಲ್ಲ ಅಂತಂದರೆ ಸಮಾಜವಾದಿ ಪಾರ್ಟಿನೋ ಇನ್ನೊಂದು. ಇದೇನಾಗುತ್ತೆ, ಎವ್ರಿ ಡೇ ಈ ಥರ ಆದಾಗೆಲ್ಲ ಇದು ಒಂಥರ ಏನಾಗುತ್ತೆ, ಮಾರ್ಕೆಟಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ನನಗೆ ಹೇಳಿ, ನೀವು ಈ ದೇಶದೊಳಗೆ ಖುಷಿಯಾಗಿರೋವಂಥವ್ರು ಯಾರು? 4 ಜನರು ಬಿಟ್ಟರು ನನಗೆ ಮತ್ತೆ ಬೇರೆ 5ನೇವ್ರು ಯಾರು ಖುಷಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. 4 ಜನ ಯಾರು? ಅದಾನಿ, ಅಂಬಾನಿ, ಅಮಿತ್ ಶಾ, ಮೋದಿ, ಅವ್ರು 4 ಜನ ಬಿಟ್ಟರೆ ಈ ದೇಶದೊಳಗೆ ಯಾರೂ ಖುಷಿ ಇಲ್ಲ. ಬಡವರು ಮತ್ತು ಶ್ರೀಮಂತರು ಖುಷಿ ಇಲ್ಲ ಅಂತ ಉಳಿದವರು ಖುಷಿಯಾಗಿಲ್ಲ ಅಂತ ಹೇಳ್ತೀರಾ? ಹಂಗೆ ಸರ್ ಅಲ್ಲ ಸರ್, ನಾನು ಹೇಳೋದೇನು ಅಂದರೆ ಡೇಟಾ ಹೇಳ್ತಾ ಇದೆ, ಅದನ್ನು ನಾನು ಹೇಳ್ತಾ ಇಲ್ಲ. ದಿನನಿತ್ಯ ನೀವು ತೆಗಿತಾ ಹೋದರೆ ಡೇಟಾವನ್ನು ಬಡವರು ಮತ್ತು ಶ್ರೀಮಂತರ ನಡುವೆ ಅಂತರ ಬೆಳ್ಕೊಂಡು ಹೋಗ್ತಾ ಇದೆ.
ದಿನ ಬೆಳಗ್ಗೆ ನೀವು ನೋಡಿದ್ರೆ ಮಿಡಲ್ ಕ್ಲಾಸು ಸಾಲಕ್ಕೆ ಒಳಗಾಗ್ತಾ ಇದ್ದಾರೆ ದಿನನಿತ್ಯ. ಇವತ್ತು ಸಾಲದ ರೇಷಿಯೋ ಎಷ್ಟಾಗಿದೆ ಅಂತ ನಿನ್ನೆ ತಾನೇ ನಾವು ಮಾತಾಡಿದ್ದೀವಿ. ಅದಾಗಿದ್ಮೇಲೆ ಈ ಸೋ ಕಾಲ್ಡ್ ರಿಚ್ ಅಲ್ಟ್ರಾ ರಿಚ್ ಯಾರೀಗ ರಾಯ್ ಅಂತವರು ಇಲ್ಲ ಅಂತಂದರೆ ಸಿದ್ಧಾರ್ಥ್ ಅಂತವರು, ಅವರಿಗೆ ಇಡಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ. SM ಕೃಷ್ಣ ಅವರು ಪೊಲಿಟಿಕಲ್ ಪಾರ್ಟಿ ಜಾಯ್ನ್ ಆಗಿಲ್ಲ BJPಗೆ ಅಂದರೆ ನಿಮಗೆ ಅಟ್ಯಾಕ್ ಆಗ್ತೀವಿ. CJ ರಾಯ್ ಪ್ರಕರಣಕ್ಕೆ ನಿರ್ದಿಷ್ಟವಾಗಿ ಬರೋದು ಅಥವಾ ಸಿದ್ಧಾರ್ಥ ಪ್ರಕರಣ ತೆಗೆದುಕೊಳ್ಳೋದಾದರೆ ಅದರ ಬಗ್ಗೆ ಕಾಂಗ್ರೆಸ್ನ ಪ್ರತಿಕ್ರಿಯೆ ಏನು? ಸರ್, ನಮಗೇನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಈ ಥರ ಅನ್ಯಾಯವನ್ನು ಯಾವುದೇ ಒಂದು ಸರ್ಕಾರ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಸ್ಟ್ರಾಂಗ್ ಆದಂಥ ಹೇಳಿಕೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಈ ದೇಶದೊಳಗಡೆ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ಸೇ ಕಮ್ಮಿ ಜನ ಇದ್ದಾರೆ. ಸೆಕೆಂಡ್ ಹೇಳಬೇಕು ಅಂದರೆ ಉದ್ಯಮಿಗಳೇ ಕಮ್ಮಿ ಇದ್ದಾರೆ. ಯಾಕೆ ಇವತ್ತು ಚೈನಾ ಆಗಲಿ, ಜರ್ಮನಿ ಆಗಲಿ, ಜಪಾನ್ ಆಗಲಿ, ಅಮೇರಿಕಾ ಆಗಲಿ ಯಾಕೆ ಫಾರ್ವರ್ಡಿಂಗ್ ಕಂಟ್ರೀಸ್ ಆಗಿದೆ ಅಂತಂದರೆ, ಬಿಕಾಸ್ ದೇರ್ ಆರ್ ಮೋರ್ ಆಂಟ್ರಪ್ರಿನರ್ಸ್. ನೀವು ಆಂಟ್ರಪ್ರಿನರ್ಶಿಪ್ಪನ್ನೇ ನೀವು ಸಾಯಿಸ್ತಾ ಹೋಗ್ಬಿಟ್ರೆ ಈ ದೇಶ ಮುಂದೆ ಒರಿಯೋದು ಹೆಂಗೆ? ದ ಕ್ವಶನ್ ಈಸ್ ಹಿಯರ್. ಈಗ ನಮ್ಮ ಮುಂದೆ ಇರುವಂಥದ್ದೇನು, ಇಫ್ ಯು ಲುಕ್ ಎಟ್ ದ ನಂಬರ್, ಸರ್ 2004 ಇಂದ 2014ಗೆ ಇಫ್ ಯು ಲುಕ್ ಎಟ್ ದ ನಂಬರ್ ಆಫ್ ಆಂಟ್ರಪ್ರಿನರ್ಸ್, ರೈಟ್. ಅದರಲ್ಲೇನಂದರೆ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ರಹಸ್ಯ, BJP ಅನೇಕ ಬಾರಿ IT, CBI, EDಯನ್ನು ದುರುಪಯೋಗಪಡಿಸ್ಕೊಳ್ಳುತ್ತೆ ಅಂತ. CJ ರಾಯ್ ಪ್ರಕರಣದ ಬಗ್ಗೆ ಈಗ ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ಕೆಲ ಸಚಿವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನೀವು ಆಡಳಿತದಲ್ಲಿದ್ದೀರಿ, ಪೊಲೀಸ್ ಈ ಇಡೀ ಪ್ರಕರಣದ ತನಿಖೆ SIT ನಡೀತಾ ಇದೆ. ಅದಕ್ಕಿಂತ ಮುಂಚೆ ಜಂಪ್ ದ ಗನ್ ಪೊಲಿಟಿಕಲಿ ಮಾಡಲಾಗ್ತಿದೆ ಅಥವಾ ನಿಮ್ಮ ಬಳಿ ಏನಾದರೂ ತಥ್ಯಗಳಿವೆ? ಸರ್, ಈಗ ನೋಡಿ, CJ ರಾಯ್ ಪ್ರಕರಣಕ್ಕೆ ಸೀಮಿತವಾಗಿ ನಾನು ಮಾತಾಡೋದಾದ್ರೆ, ಅವ್ರ ಬ್ರದರ್ ಬಾಬು ಅನ್ನೋರು ನಿನ್ನೆ ತಾನೇ ಹೇಳಿಕೆ ಕೊಟ್ಟರು. ಏನಂತ ಹೇಳಿಕೆ ಕೊಟ್ಟರು? ನನ್ನ ಅಣ್ಣ ನನಗೆ ಫೋನ್ ಮಾಡಿದ್ರು, ನನಗೆ ಸಿಕ್ಕಾಪಟ್ಟೆ ಇನ್ಕಮ್ ಟ್ಯಾಕ್ಸಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ, EDಯಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ, ಹಂಗಾಗಿ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ನಾನು ಬಂದು ಮಾತಾಡ್ತೀನಿ ಅಂತಂದರೆ ದಯವಿಟ್ಟು ಬಾ, ನಾನು ಇದ್ರ ಬಗ್ಗೆ ಮಾತಾಡ್ಕೋಬೇಕು ಅನ್ನೋಷ್ಟರಲ್ಲೇ ಅವ್ರು ತೀರ್ಕೊಂಡ್ರು ಅನ್ನೋ ವಿಚಾರವನ್ನು ಅವ್ರ ಫ್ಯಾಮಿಲಿಯವರೇ ಪ್ರಸ್ತಾಪ ಮಾಡಿದ್ರು. ಇದನ್ನು ಒಂದು. ಇಲ್ಲಿ ಎರಡನೇದು, ವಿ ಆರ್ ನಾಟ್ ಪೊಲಿಟಿಕಲ್ ಪಾರ್ಟಿಗಳು ಇದನ್ನು ಪೊಲಿಟಿಸೈಸ್ ಮಾಡೋದು ಸಹಜ. ಇಲ್ಲಿ ನಾವು ಪೊಲಿಟಿಕಲ್ ಪಾರ್ಟಿಯಾಗಿ ಪೊಲಿಟಿಸೈಸ್ ಮಾಡೋದಕ್ಕೆ ಯಾವುದೇ ರೀತಿ ನಿರ್ಧಾರ ಮಾಡಿಲ್ಲ. ಯಾಕೆ ನಿರ್ಧಾರ ಮಾಡಿಲ್ಲ ಅಂದರೆ, ವೆನ್ ಫ್ಯಾಮಿಲಿ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್, ದಿಸ್ ಇಸ್ ದ ಕ್ಲಿಯರ್ ಇಂಡಿಕೇಶನ್ ದಟ್ ಇಟ್ ಈಸ್ ಬೀನ್ ಗಿವನ್ ಬೈ ದ ಸೊ ಅಂಡ್ ಸೊ ಏಜೆನ್ಸಿ ಅಂದಾಗ ನಾವು ಯಾರು ಆಗ್ತೀವಿ ಅದನ್ನ? ಆಸ್ ಅ ನೋಡಿ, ಈಗ ಇನ್ನೊಂದೇನಾಗುತ್ತೆ, ಆಸ್ ವಿ ಆಲ್ ಬಿಲೀವ್ ಇನ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದೊಳಗೆ ನಾವು ನಂಬಿಕೆ ಇಟ್ಕೊಂಡವರಾಗಿರೋದ್ರಿಂದ ನಾವೆಲ್ಲ ಒಕ್ಕೂಟದ ವ್ಯವಸ್ಥೆ ಒಳಗೆ ಬರ್ತೀವಿ. ಈಗ ಸೆಂಟ್ರಲ್ ಏಜೆನ್ಸಿಗಳು ನಮಗೆ ಸಪೋರ್ಟ್ ಮಾಡುವಂದಾಗ ಇಲ್ಲಿ ಪೊಲೀಸ್ ಸಂಸ್ಥೆಗಳು ಸಪೋರ್ಟ್ ಮಾಡಲೇಬೇಕಾಗತ್ತೆ. ವೆದರ್ ದ ದಾಳಿ ಆಗಬೇಕು ಆಗಬಾರ್ದು ಅನ್ನೋದು ಇಟ್ ಈಸ್ ಅಪ್ ಟು ದ ಅಪರೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅನಿಲ್ ಅವರೇ, ನಾನು ಮೋಹನ್ ವಿಶ್ವ ಅವರಿಗೆ ಪ್ರಶ್ನೆಯನ್ನು ದಾಟಿಸ್ತೇನೆ. ಈಗ ರಾಜಕೀಯ ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟಿಗೂ ಉದ್ಯಮಿಯೊಬ್ಬರು ಕೊಟ್ಟಂತ ಸ್ಟೇಟ್ಮೆಂಟಿಗೂ ಬಹಳ ವ್ಯತ್ಯಾಸ ಇದೆ. ರಾಜಕೀಯ ಹೇಳಿಕೆಗಳನ್ನು ಬದಿಗಿರಿಸೋಣ. ಮೋಹನ್ ದಾಸ್ ಪೈ ಮಾತನಾಡ್ತಾರೆ. ಮತ್ತು ಉದ್ಯಮಿ 11 ವರ್ಷಗಳಿಂದ ಮೋದಿ ಸರ್ಕಾರದ ಪರವಾಗಿ ಅನೇಕ ಹೇಳಿಕೆಗಳನ್ನು ಕೊಟ್ಟರು, ಹಾಗಾಗಿ ಅದು ಮುಖ್ಯ. ಮೋಹನ್ ದಾಸ್ ಪೈ ಅಂತವ್ರು ಮಾತನಾಡ್ತಾರೆ. ಅಲ್ಲ ನೋಡಿ ರಕ್ಷತ್, ನಾನು ಹೇಳಿದ್ನಲ್ಲ, ಒಬ್ಬ ಉದ್ಯಮಿ ಈ ಥರ ಮಾಡ್ಕೊಂಡಾಗ ನಮಗೂ ಬೇಜಾರಾಗುತ್ತೆ, ಯಾರಾದರೂ ಸರಿ. ನಾವು ಅದ್ರ ಬಗ್ಗೆ ಏನು ಇದೇ ಮಾಡ್ತಾ ಇಲ್ಲ ನಮ್ಗೆ, ಆಯ್ತಾ. ತಿರ್ಗಾ ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ, ಹೌದು, ಅವ್ರಿಗೆ ಹಿ ಈಸ್ ಫ್ರೀ ಟು ಟೆಲ್ ಇಸ್ ಸ್ಟೇಟ್ಮೆಂಟ್. ಅವ್ರದ್ದೇ ಆದಂಥ ಅನಾಲಿಸಿಸ್ ಇಟ್ಕೊಂಡು ಅವ್ರು ಹೇಳಿರ್ಬೋದು, ಆಯ್ತಾ. ಬಹುಶಃ ಅವರು ಸರ್ವಿಸ್ ಸೆಕ್ಟರ್ ಇರೋದ್ರಿಂದ ಅವ್ರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಅಷ್ಟೊಂದು ಗೊತ್ತಿದೆಯಲ್ವೋ ಅದು ಗೊತ್ತಿಲ್ಲ ನನಗೆ. ತಿರ್ಗಾ ಈ ಹಿಮ್ಸೆಲ್ಫ್ ಇಸ್ ಎ ಪ್ರೊಫೆಷನಲಿ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್. ಸರ್ವಿಸ್ ಸೆಕ್ಟರ್ ಅಲ್ಲಿ ಇದ್ದವರು ಬೆಂಗಳೂರಿನ ರಸ್ತೆ ಬಗ್ಗೆ ಮಾತನಾಡಿದ್ರೆ ನೀವು ಅದನ್ನ ಅವ್ರು ಹೇಳಿದ್ದು ಸರಿ ಅಂತ ಹೇಳಿದ್ರು, ಇದು ಮಾತನಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಹೆಂಗೆ ಇದನ್ನು ಒಪ್ಪೋದು? ರಸ್ತೆಗಳ ಬಗ್ಗೆ ಮಾತಾಡೋದಕ್ಕೂ ಒಂದು ಕಾನೂನು ಬಗ್ಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಇನ್ಕಮ್ ಟ್ಯಾಕ್ಸ್ ಕಾನೂನಲ್ಲಿ ಒಂದು ಸರ್ಚ್ ಆಗಬೇಕು. ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ. ನಾನು ಅವ್ರು ಮಾತಾಡೋದ್ರ ಬಗ್ಗೆ ನಾನು ಫಸ್ಟ್ ಹೇಳಿದ್ನಲ್ಲ, ಹಿ ಹ್ಯಾಸ್ ಎವ್ರಿ ಫ್ರೀಡಮ್, ಪಾಪ ಮಾತಾಡ್ಲಿ, ನಾನು ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಅವ್ರ ಒಪಿನಿಯನ್ ಒಪ್ಕೊಂಡ್ಯ, ನಾನೇನು ಕ್ರಿಟಿಸೈಸ್ ಮಾಡ್ತಿಲ್ಲ, ಏನು ಮಾಡ್ತಾ ಇಲ್ಲ. ನಾನು ನನ್ನ ಒಪಿನಿಯನ್ ಹೇಳ್ತಾ ಇರೋದು ಅಷ್ಟೇ ಇಲ್ಲಿ, ಗೊತ್ತಾಯ್ತಲ್ಲ. ನಾ ಹೇಳೋದೇನು ಅಂತ ಹೇಳಿದ್ರೆ, ಈಗ ಅಲ್ಲಿ ನೀವು ರೈಡ್ ಅಂತ ಮಾಡಿದಾಗ ರಾಯ್ ಅನ್ನೋರು ಸುಮಾರು ವರ್ಷಗಳಿಂದ ವ್ಯವಹಾರ ಮಾಡ್ಕೊಂಡ್ ಬರ್ತಾರೆ. ಅವರು ಸಾವಿರಾರು ಕೋಟಿ ವ್ಯವಹಾರ ಇಟ್ಕೊಂಡಿರೋಂಥವ್ರು, ಆಯ್ತಲ್ಲ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ತಿರ್ಗಾ ರೈಡ್ ಬಗ್ಗೆ, ಸರ್ಚ್ ಬಗ್ಗೆ ಎಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಯಾರು ಅದು ಗೊತ್ತಿಲ್ಲದ್ರೆ ಈ ಮಟ್ಟದ ವ್ಯವಹಾರ ಮಾಡೋದಿಲ್ಲ. ಇದು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ್ರೆ ಸತ್ಯನೇನೆ. ಅವ್ರಿಗೂ ಸುಮಾರು ಜನ ನಮ್ಮ ತರ ಕನ್ಸಲ್ಟೆಂಟ್ಗಳು ಇರ್ತಾರೆ, ಯಾರುಗಳು ಇದ್ದೇ ಇರ್ತಾರೆ, ಆಯ್ತಲ್ಲ. ತಿರ್ಗಾ ಆ ಕಾನೂನಲ್ಲಿ ಅವಕಾಶ ಇದೆ. ನಿಮ್ಗೆ ಅಷ್ಟೊಂದು ಪ್ರೆಷರಲ್ಲಿ ನಿಮಗೆ ಅಷ್ಟೊಂದು ಟಾರ್ಚರ್ ಕೊಟ್ಟು ಸಿಗ್ನೇಚರ್ ಮಾಡಿಸ್ಕೊಂಡ್ರೆ ಅಥವಾ ನಿಮ್ಮ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬೆಳಗ್ಗೆ ಹೋಗ್ಬಿಟ್ಟು ರೆಬ್ಯೂಟಲ್ ಫೈಲ್ ಮಾಡ್ಬೋದು. ನನ್ನ ಮೆಂಟಲ್ ಕಂಡೀಷನ್ ಆ ಟೈಮಲ್ಲಿ ಸರಿ ಇರಲಿಲ್ಲ, ನನ್ನ ಹೆಲ್ತ್ ಸರಿ ಇರಲಿಲ್ಲ, ನಾನು ವಿಡ್ರಾ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಆ ಆಪ್ಷನ್ ಇದ್ದೇ ಇದೆ. ಅದನ್ನ ಕನ್ಸಿಡರ್ ಮಾಡೇ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಕೋರ್ಟು. ಇದೆಲ್ಲ ಆಪ್ಷನ್ಸ್ ಇದೆ, ಇದೆಲ್ಲ ಕಾನೂನಲ್ಲಿ ಇದೆ, ಇದೆಲ್ಲ ಗೊತ್ತಿದೆ ಅವ್ರಿಗೆ. ಇದನ್ನೂ ಮೀರಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತನಿಖೆ ಆಗಲಿ, ಬೇರೆ ಏನೋ ಇರಬೇಕಿದ್ರಲ್ಲಿ. ನನಗೇನನ್ಸುತ್ತೆ ಗೊತ್ತಾ, ಪ್ರಶಾಂತ್ ನಾಥ್ ಅವಾಗಲೇ ತುಂಬಾ ಕರೆಕ್ಟಾಗಿ ಹೇಳ್ದಂಗೆ, ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಅವರ ಬಾಡಿ ದಫನ್ನೇ ಆಗಲಿಲ್ಲ, ಆಗ್ಲೇ SIT ಫಾರಂ ಮಾಡ್ಬಿಡುತ್ತೆ. ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿರುಕುಳದ ಬಗ್ಗೆ ಮಾತಾಡಿದವರು 7,000 ನೋಟಿಸ್ ಕೊಟ್ಟರು, GST ನೋಟಿಸ್ ಸ್ಟೇಟ್ ನಲ್ಲಿ.
7,000 ನೋಟಿಸು ಯಾರಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವತ್ತು ಕಿರುಕುಳ ಅನ್ನಿಸ್ಲೇ ಇಲ್ಲ. ತಿರ್ಗಾ ಅಬಕಾರಿ ಇಲಾಖೆನವರು 3 ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ, ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳಿ ಅಧಿಕಾರಿಗಳು ಬಂದು 50,000 1 ಲಕ್ಷ 10 ಲಕ್ಷ ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳಿ 6 ತಿಂಗಳಿಂದ ಹೇಳ್ತಾ ಇದಾರೆ. ಇವ್ರು ಇವತ್ತಿನವರೆಗೂ ಒಂದು SIT ಫಾರಂ ಮಾಡಿ ತನಿಖೆ ಮಾಡುವಂತ ಕೆಲಸ ಆಗಿಲ್ಲ. ತಿರ್ಗಾ ವಾಲ್ಮೀಕಿ ಪ್ರಕರಣದಲ್ಲೂ ಅಷ್ಟೇ ಅಷ್ಟು ಫಾಸ್ಟ್ ಆಗಿ SIT ಮಾಡ್ಲೇ ಇಲ್ಲ ಅವರು. ತಿರ್ಗಾ ಗುತ್ತಿಗೆದಾರರ ಕಮಿಷನ್ ಆರೋಪ ಮಾಡ್ತಾರೆ, ಅಲ್ಲೂ SIT ಮಾಡ್ಲೇ ಇಲ್ಲ ಅವರು. ಈ ಪ್ರಕರಣದಲ್ಲಿ ಹೌದು, ನಾನು ಹೇಳ್ತೀನಿ SIT ಬಗ್ಗೆ ಯಾಕೆ ತಕರಾರು ಹೇಳ್ತೀನಿ ಕೇಳಿ. ಆತ್ಮಹತ್ಯೆ ಯಾಕಾಯ್ತು ಅಂತ ಫೈಂಡ್ ಔಟ್ ಮಾಡೋದಕ್ಕೆ SIT ಆಗಿರೋದು. ಕೇಳಿ, ನಾ ಹೇಳ್ತಿರೋದು ಮಾಡ್ಲಿ. ಇಷ್ಟು ತರಾತುರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಹಾಗಾದ್ರೆ ಯಾವ ಕಾಂಗ್ರೆಸ್ ಶಾಸಕರನ್ನ ನಾಯಕರುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಯಾವ ವಿರೋಧಿಗಳನ್ನ ಕಟ್ಟಾಕ್ಬೇಕು ಅಂತ ಮಾಡ್ತಾ ಇದ್ದೀರಾ? ಬಿಕಾಸ್ ಮಾಧ್ಯಮಗಳಲ್ಲಿ ನಾನೇ ಓದ್ದಂಗೆ ಕೇರಳ ಚುನಾವಣೆಗೂ ಏನೋ ಒಂದು ಲಿಂಕ್ ಇದೆ ಅಂತ ನಾನು ಓದಿದ್ದೀನಿ. ಸೊ ನೀವು ಕೇರಳ ಚುನಾವಣೆಗೆ ಲಿಂಕ್ ಇತ್ತು ಅಂತ ಹೇಳಿದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಗವರ್ಮೆಂಟ್ ನ ಅಧಿಕಾರನ GPA ಮಾಡ್ಕೊಟ್ಬಿಟ್ಟಿದೆ ಕೇರಳ ಸರ್ಕಾರಕ್ಕೆ. ಹಾಗಾದ್ರೆ ನನಗ್ ಬರೋ ಅನುಮಾನ, ನೀವು KC ವೇಣುಗೋಪಾಲ್ ಆಜ್ಞೆ ಮೇರೆಗೆ ಅಷ್ಟು ಫಾಸ್ಟ್ ಆಗಿ SIT ಮಾಡಿದ್ರಾ? ಯಾರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೇರಳ ಶಾಸಕರೇ ಅಂದ್ರೆ ಇನ್ವಾಲ್ವ್ ಆಗಿದಾರಾ? ನಿಮ್ಮ ನಾಯಕರು ಇನ್ವಾಲ್ವ್ ಆಗಿದ್ದಾರೆ? ಹಾಗಾದ್ರೆ ಅಷ್ಟು ಫಾಸ್ಟ್ ಆಗಿ ಹೋಗಿ ನೀವು ಅಲ್ಲಿ ಕುತ್ಕೊಂಡು ಇಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಅವರ ವ್ಯವಹಾರ. ಒಂದ್ ನಿಮಿಷ ಪ್ರಶಾಂತ್, ಅವ್ರ ವ್ಯವಹಾರ ಕರ್ನಾಟಕದಲ್ಲಿದೆ, ಕೇರಳದಲ್ಲಿದೆ, ದುಬೈಲಿದೆ. ಒಂದ್ ನಿಮಿಷ ಪ್ರಶಾಂತ್, ಆಮೇಲೆ ಪ್ರಶ್ನೆ ಕೇಳಿ ದಯವಿಟ್ಟು ಪ್ಲೀಸ್, ನಾನು ಫ್ಲೋ ಕಟ್ ಮಾಡಬೇಡಿ. ಇವ್ರ ವ್ಯವಹಾರ ಕಾನ್ಫಿಡೆಂಟ್ ಗ್ರೂಪ್ ನಿಮಗೆ ಕೇರಳ ಇದೆ, ಕರ್ನಾಟಕ ಇದೆ, ದುಬೈಲಿದೆ, ತಿರ್ಗಾ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ನಿಮ್ಗೆ ಈ ದೇಶದಲ್ಲಿ. ಈ ತರ ನಿಮ್ಗೆ ಮಲ್ಟಿಪಲ್ ಪ್ಲೇಸಸ್ ಇನ್ವಾಲ್ವ್ ಆದಾಗ, ನಿಮ್ಗೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆದಾಗ, ನೀವು ಕೇವಲ ಕರ್ನಾಟಕ ಪೊಲೀಸ್ ಇನ್ವಾಲ್ವ್ ಆದ್ರೆ ಆಗಲ್ಲ. ಇದರಲ್ಲಿ ಗೊತ್ತಾಯ್ತಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು. ನೀವು ನೋಡಿ, ಇಲ್ಲಿ SIT ಆಯ್ತು ಅಂತ ಗೊತ್ತಾದ ತಕ್ಷಣ ಪಿಣರಾಯಿ ವಿಜಯನ್ ಅಲ್ಲಿ ಸೆಂಟರ್ಗೆ ಲೆಟರ್ ಬರೆದಿದ್ದಾರೆ, KC ವೇಣುಗೋಪಾಲ್ ಆಮೇಲೆ ಪಿಣರಾಯಿ ವಿಜಯನ್ ಇಬ್ಬರು ಮಡುವೆ ನಡೀತಿದಲ್ಲ ಒಂದು ರೇಸು, ಅದು ಹೊಸದಲ್ಲ, ಅದು ರೀಸೆಂಟ್ ಆಗಿ ಕೋಗಿಲಿನಲ್ಲೂ ನೋಡಿದೀವಿ. ನನಗೆ ಬರೋ ಅನುಮಾನ ಇಷ್ಟೇ, ನೀವು ತರಾತುರಿಯಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡೋದ್ರ ಬಗ್ಗೆ ಏನು ಇಲ್ವೇ ಇಲ್ಲ ನಮ್ಗೆ. ನಾವು ಅದ್ರ ಬಗ್ಗೆ ನಾವು ವಿರೋಧ ಮಾಡ್ತಾನೆ ಇಲ್ಲ. ನೀವು ಏನಕ್ಕೋಸ್ಕರ ಮಾಡಿದ್ರಿ ಇಷ್ಟು ಯಾರು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡಿದ್ರಿ? ಅವರು ಹೇಳಿದ್ರು ಪೊಲಿಟಿಕಲ್ ಹೇಳಿಕೆ ಅಂತ, ನೀವು ಪೊಲಿಟಿಕಲ್ ಹೇಳಿಕೆ ಕೊಡ್ತಿದ್ದೀರಿ. ಅಲ್ಲ, ಪೊಲಿಟಿಕಲ್ ಹೇಳಿಕೆ ಅಲ್ಲ. ಮಿಸ್ಸಿಂಗ್ ಪಾಯಿಂಟ್ ಏನು ನಾನು ಹೇಳ್ತೀನಿ ಕೇಳಿ. ಬೆಂಗಳೂರು ಪೊಲೀಸರು ಇಲ್ಲಿಯವರೆಗೆ ಯಾವುದನ್ನೂ ಕೂಡ ಏನನ್ನು ಪುಷ್ಟೀಕರಿಸ್ತಾ ಇಲ್ಲ. ಅಂದರೆ ನಾನು ಆತ್ಮಹತ್ಯೆಯ ದೃಷ್ಟಿಯಿಂದ ಹೇಳ್ತೀನಿ. ಒಬ್ಬ ವ್ಯಕ್ತಿ ಈಗ ಅವ್ನು ಪ್ರೊಹಿಬಿಟ್ರಿ ಆರ್ಡರ್ ಇದ್ದಾಗ ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರು ಅವನ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಹೋಗಿ ಮೇಲ್ಗಡೆ ಆತ್ಮಹತ್ಯೆ ಮಾಡ್ಕೊಳ್ತಾನಂತಂದರೆ ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಶುಡ್ ಕಮ್ ಕ್ಲೀನ್. ಆ್ಯಕ್ಚುಲಿ ಏನು ಸ್ಟೇಟಸ್ ಇತ್ತು ಅಂತಕ್ಕಂಥದ್ದನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಬೇಕಲ್ವ. ಇವತ್ತೋ ನಾಳೆ ನಾನು ಅಂದರೆ ಎಲ್ಲ ಮಾಹಿತಿಗಳನ್ನು ಹೊರಗೆ ಬಿಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಏನಾಯಿತು, ಏನು ನಡೀತು ಅಂತಕ್ಕಂಥದ್ದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಹೇಳಬೇಕಲ್ವಾ ಆತ್ಮಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ. 100% ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ನಾನು ಅದ್ರ ಬಗ್ಗೆ ಎರಡು ಪ್ರಶ್ನೆನೇ ಇಲ್ಲ ಪ್ರಶಾಂತ್. ಇಲ್ಲಿ ತನಿಖೆ ಆಗಲೇಬೇಕು, ಸತ್ಯ ಹೊರಗಡೆ ಬರಲೇಬೇಕು. ನಾ ಹೇಳ್ತಿರೋದಲ್ಲಿ ಮಲ್ಟಿಪಲ್ ಲೊಕೇಶನ್ಸ್, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾಗ ನೀವು ಬರೀ ಕರ್ನಾಟಕ ಪೊಲೀಸ್ನ SIT ಫಾರಂ ಮಾಡಲು ಕಳಿಸ್ತೀರಾ ಅಂತ ಹೇಳಿದ್ರೆ SIT ಕರ್ನಾಟಕದಲ್ಲಿ ಏನಾಗಿದೆ ಅಂತ ಗೊತ್ತು ಎಲ್ಲರಿಗೂ. ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು? ಅಲ್ಲ ಮಾಡ್ಲಿ, ಅವ್ರಿಗೇನು CBI ಅಲ್ಲ, ನೀವು ಇನ್ನೂ 24 ಅವರ್ಸ್ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆ ಹೆಂಗಾಯ್ತು ಗೊತ್ತಾ ಮೋಹನ್ ವಿಶ್ವ? ತರಾತುರಿಯಲ್ಲಿ SIT ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳೋದು, ತಡ ಆದ್ರೆ ಯಾಕೆ ತಡ ಮಾಡಿದ್ರಿ ಅಂತ ಕೇಳೋದು. ನನ್ನ ಪ್ರಶ್ನೆ ವೆರಿ ಕ್ಲಿಯರ್ ಆಗಿತ್ತು ರಕ್ಷತ್. ನಾನೇನ್ ಹೇಳ್ದೆ, ಅವಾಗ 4-5 ಇನ್ಸಿಡೆಂಟ್ ಕೊಟ್ಟೆ. ಯಾವ್ದು ಅಬಕಾರಿದಾಗ್ಬೋದು, ಕಮಿಷನ್ದಾಗ್ಬೋದು, ವಾಲ್ಮೀಕಿದಾಗ್ಬೋದು. ನಿಮಗೆ ಅಲ್ಲಿ ತರಾತುರಿ, ಅಲ್ಲಿ ಉದ್ಯಮಿಗಳು ಕಾಣಿಸಲಾಗ ರೈತರವ್ರ ಉದ್ಯಮಿಗಳಲ್ವಾ? ಹಾಗಾದ್ರೆ ಕಾಂಟ್ರಾಕ್ಟರ್ಗಳು ಉದ್ಯಮಿಗಳಲ್ವಾ? ಅಲ್ಲಿ ಮಾಡಿಲ್ಲ. ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಇಷ್ಟು ತರ ಮಾಡಿ ನಮ್ಗೆ ಅಭ್ಯಂತರ ಇಲ್ಲ, ತನಿಖೆ ಆಗ್ಲೇಬೇಕು. ಈ ತರಾತುರಿನಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ನಿಮ್ಮ ನಾಯಕರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ವೆರಿ ಸಿಂಪಲ್, ವೆರಿ ಸಿಂಪಲ್. ನಾ ಅದಕ್ಕೆ ಕೇಳಿದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಉತ್ತರವನ್ನು ಈ ಪ್ರಕರಣ ಅವ್ರು ಹೆಂಗೆ ಅದನ್ನ ಬೆಂಗಳೂರು ಪೊಲೀಸರ ವ್ಯಾಪ್ತಿ ಏನ್ರಿ? ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿನೇ ಅಲ್ಲ. ಅವ್ರ ವ್ಯಾಪ್ತಿ ಉಂಟಾ? ದುಬೈಯಲ್ಲಿ ಏನಿದೆ ಅವ್ರದ್ದೇನು ವ್ಯಾಪ್ತಿ ಅಲ್ಲ. ಅವ್ರ ವ್ಯಾಪ್ತಿ ಎಷ್ಟು? ಆತ್ಮಹತ್ಯೆ ಆಯಿತು, ಆತ್ಮಹತ್ಯೆಗೆ ಕಾರಣ ಏನು? ಆತ್ಮಹತ್ಯೆ ಸಂದರ್ಭದಲ್ಲಿ ಏನಾದರೂ ಒಂದು ರೀತಿಯಾಗಿರ್ತಕ್ಕಂಥ ಬಲವಂತ ಆಯ್ತಾ, ಅಥವಾ ನಮ್ಮ ಕಣ್ಣಿಗೆ ಕಾಣದ ಕೆಲ ಘಟನೆಗಳು ನಡೆದ್ವಾ? ಇದು ಬೆಂಗಳೂರು ಪೊಲೀಸರು SIT ಅದನ್ನು ಫಾರ್ಮ್ ಮಾಡಲಾಗಿದೆ. ಅಲ್ಲ ಮಾಡ್ಲಿ, ನಾನು ಅದಕ್ಕೆ ಹೇಳಿದ್ರಿ, ನೀವು ಇಲ್ಲಿಯವರೆಗೆ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇವೆ ಹೊರತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ಲಿಕ್ಕೇನು? ನೋಡಿ ಪ್ರಶಾಂತ್, ಅಲ್ಲಪ್ಪ ಹಿಂಗಾಯ್ತು, ಕೊಚ್ಚಿನ್ನಿಂದ ಅಧಿಕಾರಿಗಳು ಬಂದಿದ್ರು, ಯಾವ ಸಂದರ್ಭದಲ್ಲಿ ಏನಾಯ್ತು, ಇಷ್ಟು ಈ ಹೇಳಿಕೆ ಯಾಕೆ ಕೇಂದ್ರ ಸರ್ಕಾರದಿಂದ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ? ಇದರ ಮಧ್ಯೆ ಮೋಹನ್ ದಾಸ್ ಪೈ ಅವರು ಮಾತನಾಡಿದ್ದಕ್ಕೆ ನನಗೆ ಪ್ರತಿಕ್ರಿಯೆ, ತಮ್ಮ ಉತ್ತರ ಸಿಗ್ಲಿಲ್ಲ, ಸಮರ್ಪಕ ಉತ್ತರ ಸಿಗ್ಲಿಲ್ಲ. ಅಲ್ಲ, ನಿಮಗೆ ಸಮರ್ಥಕ ನಾನೇನ್ ಮಾಡ್ಲಿಕ್ಕೆ ಅಲ್ಲ, ಅವ್ರು ಹೇಳ್ತಾ ಇರೋದು ಟಾರ್ಚರ್ ಆಗ್ತಿದೆ ಅಂತ. ಅವರು CJ ರಾಯ್ ಕೇಸ್ ಒಂದನ್ನೇ ಉಲ್ಲೇಖಿಸಿಲ್ಲ.
ಜನರಲೈಸ್ ಮಾಡಿದ್ದಾರೆ ಅವರು. ಅಲ್ಲ, ನಾನು ಜನರಲೈಸ್ ಮಾಡಿದ್ದಾರೆ. ಜನರಲೈಸ್ ಮಾಡಬಾರ್ದು, ಸ್ಪೆಸಿಫಿಕ್ ಆಗಿ ಮಾತಾಡಬೇಕು. ನಾನು ಅದನ್ನೇ ಹೇಳ್ತಾರೆ, ಬಿಕಾಸ್ ಎಕ್ಸ್ಪರ್ಟ್ಸ್ ಇಲ್ಲಿ ಇದ್ದಾರೆ, ಅಲ್ಲೇ ಇದ್ದಾರೆ, ಆಫೀಸರ್ ಇದ್ದಾರೆ, ಅವ್ರು ಹೇಳ್ತಾರೆ ಜನರಲೈಸ್ ಮಾಡಬಾರ್ದು. ಬಿಕಾಸ್ ಬೇಜನ್ ಕೇಸ್ಗಳು ಬೇರೆ ಐಟಿ ರೇಟ್ಗಳು ಆಗೇ ಇಲ್ವಾಗ ರಾಜ್ಯದಲ್ಲಿ ಉದ್ಯಮಿಗಳ ಮೇಲೆ. ಅವ್ರೇನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ. ಶ್ರೀಧರ್ ಸರ್, ನಿಮ್ಮನ್ನ ಕೇಳಬೇಕು. ಪೊಲಿಟಿಕಲ್ ಟೂಲ್ ಆಗಿ ಬಳಕೆ ಆಗ್ತಾ ಇದೆ, ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಐಟಿ ಇಡಿ. ಫಸ್ಟ್ ಆಫ್ ಆಲ್ ಇಡಿ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಯಾವುದು ಪ್ಲ್ಯಾಟ್ಫಾರ್ಮಲ್ಲಿ ಆಪರೇಟ್ ಆಗೋದ್ರೆ ಇದು ಫಸ್ಟ್ ತಿಳ್ಕೊಳ್ಬೇಕು. ನಂಬರ್ 1, ಎಕನಾಮಿಕ್ ಅಫೆನ್ಸಸ್, ಎಕನಾಮಿಕ್ಸ್ ಲಾಸಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಇದೆ, ಇನ್ನೊಂದು ಬ್ಲ್ಯಾಕ್ ಮನಿ ಆ್ಯಕ್ಟ್ ಇದೆ, ಒಂದು ಪ್ರೊಹಿಬಿಷನ್ ಆಫ್ ಬೆನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್. ಈ 3 ಆ್ಯಕ್ಟ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಫೇಮಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡಿದೆ. ವೇರ್ ಎವರ್ ಕ್ರಾಸ್ ಬಾರ್ಡರ್ ಥಿಂಗ್ಸ್ ಆರ್ ದೇರ್. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವೆನ್ ದ ಹೋಲ್ ಥಿಂಗ್ ಗೋಸ್ ಅಪ್, ಅವರ ಡಾಕ್ಯುಮೆಂಟ್ ಏನೇನಿದೆ ಅದ ಮೇಲೆ ಅವರು ವರ್ಕ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಒಂದು ಇನಿಷಿಯಲ್ ಡಾಕ್ಯುಮೆಂಟ್ ಅವ್ರ ಕಡೆಯಿಂದ ಸುಮೋಟಾಸೋ ಬೇರೆಯಿಂದ ಇನ್ಫಾರ್ಮೇಷನ್ ಬಂದಿರ್ಬೋದು ಎಲ್ಲ ತೊಗೊಂಡು ಫಸ್ಟು ಒಂದು ಸ್ಟಡಿ ಮಾಡಿಕೊಂಡು ಹೇಳ್ತಾರೆ. ಈದಲ್ಲಿ ಯಾಕಂತೆ ಒಂದು ಇನ್ಫಾರ್ಮೇಷನ್ ನಿಮ್ಮದು ಕನ್ಫರ್ಮ್ ಮಾಡಬೇಕಂತೆ ನಿಮ್ಮನ್ನ ಕರಿಬೋದು. ಫಸ್ಟ್ ನಂಬರ್ 1 ಒಂದು ಪ್ರೊವಿಷನ್ಸ್ ಇದೆ, ಕರಿಬೇಕು. ಕರಿದಿರ ಅವ್ರು ಬಂದರೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಮುಗೀತು. ಸಪೋಸ್ ಐ ಹ್ಯಾವ್ ಅನ್ ಅಪ್ರಿಹೆನ್ಷನ್ ದಟ್ ಅವ್ರು ಕರೀದಿರ ಅವ್ರು ಇನ್ಫಾರ್ಮೇಷನ್ ಕೊಡೋದಿಲ್ಲ, ಆ ಥರ ಒಂದು ಸಿಚುವೇಶನ್ ಬಂದರೆ ಅವ್ರ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಒಂದು ಬಿಸ್ನೆಸ್ ಪ್ರಿಮಿಸಸ್ ಆದರೆ ಸರ್ವೆ ಮಾಡ್ಬೋದು, ಅಥವಾ ಅವ್ರಿಗೆ ಈಗ ಇನ್ಫಾರ್ಮೇಷನ್ ಇದೆ ಇವರ ಕಡೆ ಸರ್ಟನ್ ಥಿಂಗ್ಸ್ ಆದರೆ ಅವರು ತೋರಿಸೋದಿಲ್ಲ, ಅದು ದೇ ವಿಲ್ ಹೈಡ್, ದೇ ವಿಲ್ ನಾಟ್ ಬ್ರಿಂಗ್ ಬಿಫೋರ್ ದಟ್. ಈ ಥರ ಏನಿದ್ದಾರೆ ದೆನ್ ದ ಥರ್ಡ್ ಸ್ಟೆಪ್ ಆಫ್ ಸರ್ಚ್ ಪೊಸಿಷನ್ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ನಾಟ್ ದಟ್ ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದಟ್ ಇಶ್ಯೂ ಆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆರ್ ನಾಟ್, ದಟ್ ಈಸ್ ನಾಟ್ ಮೈ ಟೆರಿಟರಿ. Because as an investigating officer, you work on the evidences and to get the evidences. ಸರ್, ಇಲ್ಲಿ ಒಂದು ಪ್ರಶ್ನೆಗೆ ನಾನು ಉತ್ತರ ಬಯಸ್ತೀನಿ ತಮ್ಮಿಂದ. ನಾನೊಬ್ಬ ಉದ್ಯಮಿ, ನನ್ನ ಮೇಲೆ ನನಗೆ ನೋಟಿಸ್ ಕೊಡ್ತೀರಿ ಅಥವಾ ನನ್ನ ಮೇಲೆ ದಾಳಿ ಆಗುತ್ತೆ, ನಾನೊಂದು ವಿವರಣೆ ಕೊಡ್ತೀನಿ. ಆ ವಿವರಣೆ ತೃಪ್ತಿದಾಯಕ ಹೌದೋ ಅಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋದು ಅಧಿಕಾರಿಗಳು. ಯಾರು ಡಿಸೈಡ್ ಮಾಡ್ತಾರೆ? ಅದೇ ಯಾವುದು ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ದರ್ ಆರ್ ವೇರಿಯಸ್ ಕನೆಕ್ಟೆಡ್ ಏರಿಯಾಸ್ ಇರುತ್ತೆ. ಒಂದು ಟ್ರೈಲ್, ಮನಿ ಟ್ರೈಲ್ ಇರುತ್ತೆ, ಎಲ್ಲಿ ಹೆಂಗಿದೆ ಹೋಗಿದೆ, ಆಲ್ ದೋಸ್ ಥಿಂಗ್ಸ್ ಅವರು ಎಕ್ಸಾಮಿನ್ ಮಾಡ್ತಾರೆ. ನಾಟ್ ದಟ್ ಸಿಂಪ್ಲಿ ಈಗ ಇನ್ ದಿಸ್ ಪ್ರೆಸೆಂಟ್ ಸಿಚುವೇಶನ್ ಈ ಸರ್ಚ್ 2 ತಿಂಗಳು ಮುಂಚೆ ಆಗಿದೆ, ಸ್ಟಾರ್ಟ್ ಆಗಿದೆ. ಈಗ ಓನ್ಲಿ ಇಟ್ ವಾಸ್ ಎ ಪ್ರೊಹಿಬಿಟೆಡ್ ಆರ್ಡರ್ ವಿಚ್ ವಾಸ್ ಬೀಂಗ್ ಲಿಫ್ಟೆಡ್ ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಆಫ್ಟರ್ 2 months ಆಲ್ಮೋಸ್ಟ್. ವಿತಿನ್ 2 months ಟೈಮ್ ಇರುತ್ತೆ ಅವ್ರಿಗೆ. ಆ್ಯಂಡ್ ಮೋರ್ ಓವರ್ ಈ ಒರಿಜಿನೇಟ್ ಆಗಿದೆ ಕೇರಳದಲ್ಲಿ, ನಾಟ್ ಬ್ಯಾಂಗ್ಳೂರು. ಹೌದು, ಬ್ಯಾಂಗ್ಳೂರು ಆಫೀಸರ್ಸ್ ಓನ್ಲಿ ಪಾರ್ಟಿಸಿಪೇಟೆಡ್ ಇನ್ ದಟ್ ಸರ್ಚ್ ಇನ್ ಡಿಸೆಂಬರ್, ನಾಟ್ ನೌ. ಈಗ ಅವರು ಕನ್ಸರ್ನ್ಡ್ ಇನ್ವೆಸ್ಟಿಗೇಟ್ ಆಫೀಸರ್ ಬಂದು ಅವರು ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ಅವ್ರಿಗೆ ತೋರಿಸಿರ್ಬೋದು. ಎವಿಡೆನ್ಸಸ್ ಕಾಂಟ್ರಡಿಕ್ಟರಿ ಇದೆ, ಯಾಕಂತೆ ಎವಿಡೆನ್ಸಸ್ ಸ್ಟ್ಯಾಂಡ್ ಇನ್ ದ ಕೋರ್ಟ್ ಆಫ್ ಲಾ. ಯಾವುದು ಎವಿಡೆನ್ಸ್ ತಗೊಂಡಿದ್ದೀರೋ ಅದು ಕೋರ್ಟ್ ಆಫ್ ಲಾ ಸ್ಟ್ಯಾಂಡ್ ಮಾಡಬೇಕು, ಅಡ್ಮಿಸಿಬಲ್ ಎವಿಡೆನ್ಸ್ ಇರಬೇಕು, ಆ್ಯಂಡ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂದರೆ ಕೊರಾಬರೇಟರಿ ಎವಿಡೆನ್ಸ್ ಇರಬೇಕು. ಇದೆಲ್ಲ ಒನ್ಸ್ ಯು ಗೋ ಟು ದ ಕೋರ್ಟ್ ಆಫ್ ಲಾ ಅದರಲ್ಲಿ 2 ಏರಿಯಾ ಇರುತ್ತೆ. ಒಂದು ಟ್ಯಾಕ್ಸ್ ಬದುಕಿರುತ್ತೆ, ಒಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್, 2 ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇರುತ್ತೆ. ಅದು ಸಪ್ರೇಟ್ ಏರಿಯಾ. ಕ್ರಿಮಿನಲ್ ಪ್ರೊಸೀಡಿಂಗ್ ಹೋಗಿದರೆ ದೇರ್ ಗಿಲ್ಟ್ ಹ್ಯಾಸ್ ಟು ಬಿ ಪ್ರೂವ್ ಟು ದ ಹಿಲ್ಟ್. ಅಷ್ಟು ಎವಿಡೆನ್ಸ್ ನಿಮ್ಮ ಕಡೆ ಇರಬೇಕು. ಈಗ ಎಷ್ಟು ಎವಿಡೆನ್ಸ್ ಅವ್ರು ತೊಗೊಂಡು ಬಂದರೆ ಮೇ ಬಿ ಆಲ್ ದಿಸ್ ಎವಿಡೆನ್ಸ್ ಮೇ ಬಿ ಕಾಂಟ್ರಡಿಕ್ಟಿಂಗ್ ಈಚ್ ಅದರ್ ವಿಚ್ ನೀಡ್ಸ್ ಕ್ಲಾರಿಫಿಕೇಶನ್. ಅದಕ್ಕೆ ಅವ್ರ ಕಡೆ ಕೇಳಿರ್ಬೋದು. ದಟ್ಸ್ ವಾಟ್ ವರ್ಕ್ ಮಸ್ಟ್ ಬಿ ಗೋಯಿಂಗ್ ಆನ್. ಈಗ ಕಾಂಗ್ರೆಸ್ಸು ಅಥವಾ ಕೆಲವು ಉದ್ಯಮಿಗಳದ್ದು ಒಂದು ತಕರಾರಿರೋದು ಅದೇ, IT ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳ ಹಿಡಿತಾ ಇರೋದು ಹಣಕಾಸು ಇಲಾಖೆಗೆ. ಹಣಕಾಸು ಇಲಾಖೆಯಿಂದ ಒತ್ತಡ ಬರುತ್ತೆ. ಪರ್ಟಿಕ್ಯುಲರ್ ವ್ಯಕ್ತಿಗಳನ್ನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಟಾರ್ಚರ್ ಕೊಡುವಂಥ ಕೆಲಸಗಳಾಗುತ್ತೆ. ಹೌದಾ? ಇದು ಟಾರ್ಚರ್ ವರ್ಡ್ ನೀವು ಯೂಸ್ ಮಾಡ್ತೀರಾ ಇಲ್ವಾ? ವಾಟ್ ಈಸ್ ಟಾರ್ಚರ್ ಅಂತ ಹೇಳಿದರೆ, ಕೆಲವ್ರಿಗೆ ನಾನು ನಿಮ್ಮದು ಹೆಸರೇನು ಕೇಳಿದರೆ ಅವರು ಎಕ್ಸೈಟ್ ಆಗಿದ್ರೆ ಅದು ನಮ್ಗೇನು ಮಾಡೋಕ್ಕೆ ಆಗೋದಿಲ್ಲ. ಏನೇ ವಾಟ್ ಲೆವೆಲ್ ಈ ವಿಲ್ ಗೆಟ್ ಎಕ್ಸೈಟೆಡ್ ಯು ರಿಯಲಿ ಡೋಂಟ್ ನೋ. ಕೆಲವರು ಹೇಳಿದರೆ ಅವ್ರು ಯಾರು ಆಗ ಎಷ್ಟು ಹೆಸರು ಯಾರು ಕೇಳಿದಾರೋ ಗೊತ್ತಿಲ್ಲ, ನಮ್ಮ ಹೆಸರು ಕೇಳಿದರೆ ಅವ್ರು ಎಕ್ಸೈಟ್ ಆಗಿ ರಿಯಾಕ್ಟ್ನ ಆಗಿರ್ಬೋದು. ಸಪೋಸ್ ಯು ಆಸ್ಕ್ ಪ್ಲೀಸ್ ಡೋಂಟ್ ಗೋ, ಪ್ಲೀಸ್ ಬಿ ಹಿಯರ್, ಯಾಕಂದರೆ ಒಂದು ಪ್ರೊಸೀಜರ್ ಇದೆ. ಒಂದು ಸತಿ ಸರ್ಚ್ ಪಾರ್ಟಿ ಹೋಗಿದರೆ ಬಿಕಾಸ್ ಕಮ್ಯುನಿಕೇಷನ್ ಕಟ್ ಮಾಡಬೇಕು, ಬಿಕಾಸ್ ಯು ಡೋಂಟ್ ವಾಂಟ್ ಟು ಹ್ಯಾವ್ ದ ಅದರ್ ಪ್ರಿಮಿಸಸ್ ಟಾಕ್ ಬೇಕಂತೆ. ಅದು ಅವರು ಟಾರ್ಚರ್ ತೊಗೊಂಡಿದ್ರೆ ಸಪೋಸ್ ಐ ಆಸ್ಕ್ ರಿಪೀಟೆಡ್ ಕ್ವೆಶ್ಚನ್ಸ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ. ಇಂಟರೋಗೇಷನ್ ಟೆಕ್ನಿಕ್ ಬಗ್ಗೆ ಐ ಯೂಸ್ ಟು ಗಿವ್ ಎ 3-hour ಟಾಕ್ ಆನ್ ಇಂಟ್ರೋಗೇಟಿವ್ ಟೆಕ್ನಿಕ್ಸ್. ಇಂಟ್ರೋಗೇಷನ್ ಟೆಕ್ನಿಕ್ ಗದೆ ಏನಾಗುತ್ತೆ, ಕೆಲವು ಪ್ರಶ್ನೆ ನಂಗೆ ಕೇಳಿದ್ಮೇಲೆ ಅವ್ರಿಗೆ ಗೊತ್ತು ಏನು ಉತ್ತರ ಏನಿಂತೆ, ಅವ್ರಿಗೆ ಅದೂ ಗೊತ್ತು, ಈ ಥರ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಆಗೋದು ಅದೂ ಗೊತ್ತು ಅವ್ರಿಗೆ. ಅದುವೇ ನಾನು ಕೊಡೋಕ್ಕೆ ಇಷ್ಟಪಡಲ್ಲ ಅಂತಲೇ ಹೇಳ್ಬೋದು. ಅವ್ರಿಗೆ ಗೊತ್ತು ಈ ಏನು ಉತ್ತರ ಇದೆ ಅದು ಈ ಆಫೀಸರ್ಗೂ ಗೊತ್ತು ಅಂತ ಗೊತ್ತು ಅವ್ರಿಗೆ. ಈ ಸಿಚುವೇಶನ್ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಅವರು ಟೆನ್ಷನ್ಲಿ ಹೋಗಿಬಿಡ್ತಾರೆ. ಯಾಕಂದರೆ ಹೇಗೆ ಹೇಳಬೇಕು,
ಹೇಳಿದರೆ ಹೇಗ ಇದು ಸರ್ಕಮ್ಮೆಂಟ್ ಆಗ್ಬೋದು ಎಲ್ಲ ನಾವು ಟ್ರೈ ಮಾಡ್ತಾರೆ. ಸರ್, ಈಗ ಈ ಡಿಬೇಟಿಗೆ ಬರೋದು ಅಂತಾದ್ರೆ ಆದಾಯ ತೆರಿಗೆ ಇಲಾಖೆ ರಾಜಕೀಯ ಕೈಗೊಂಬೆಯಾಗಿದೆಯಾ, ರಾಜಕೀಯ ಕ್ಷೇತ್ರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ನ ನೇರವಾದಂತ ಆರೋಪ ಇರೋದು. ಆ ರೀತಿ ಇದೆಯಾ ಕಾರ್ಯವೈಖರಿ? when conviction rate is lesser than 1% from last 10 years, 10 ವರ್ಷಗಳಿಂದ conviction rate lesser than 1%. Sir, enforcement direct, sir, any independent agency for that matter, sir, it has to be exposed with the persons like him, ಅಲ್ಲ? ನಾನು ನೀವು ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ಪಾಲಿಟಿಕ್ಸ್ ಆಗುತ್ತೆ. ನಂದು ಸೇರಿಸ್ಬಿಡ್ತೀನಿ ಸರ್. ಕನ್ವಿಕ್ಷನ್ ರೇಟ್ ಬಗ್ಗೆ ಹೇಳಿದ್ರು, ನಾನು ಯಾವಾಗ ಜಯಲಲಿತಾ ಅವ್ರ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ರೈಡ್ ಆಗಿ 95ರಲ್ಲಿ, ಕನ್ವಿಕ್ಷನ್ ಆಗಿದೆ 2015ರಲ್ಲಿ. 20 ವರ್ಷ ಆದ್ಮೇಲೆ ನಮ್ಮಲ್ಲಿ ವೇರಿಯಸ್ ಪ್ರೋಸೆಸ್ ಸ್ಟೆಪ್ಸ್ ಇದೆ, ಅಪೀಲ್ ಇದೆ, ಜುಡಿಷಿಯರಿ ಇದೆ, ತಿರ್ಗಾ ನಿಮ್ಗೆ ಕಮಿಷನರ್ ಅಪೀಲ್ಸ್, ನೆಕ್ಸ್ಟ್ ಟ್ರಿಬ್ಯುನಲ್, ನೆಕ್ಸ್ಟ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ. ನೀವು ಅಲ್ಲೇ 20 ವರ್ಷ ಆದ್ಮೇಲೆ ಕನ್ವಿಕ್ಷನ್ ಆಗಿದೆ, ನೀವು ಇಲ್ಲಿ ಬಂದ್ಬಿಟ್ಟು ಇವತ್ತು ರೈಡ್ ಆದ ನಾಳೆ ಬೆಳಗ್ಗೆ ಕನ್ವಿಕ್ಷನ್ ಆಗ್ಬೇಕು ಅಂತ ಕಾಂಗ್ರೆಸ್ ಅವರು ಹೇಳಿದ್ರೆ ಈ ಕಾಗಕ್ಕಾಗಿ ಓಪನ್ ಕತೆ ಕೇಳೋದಕ್ಕೆ ಯಾರು ರೆಡಿ ಇಲ್ಲ. ಶ್ರೀಧರ್ ಸರ್ ಹೇಳಿ. ರಾಜಕೀಯ ಬಾಸ್ಗಳ ಇಶಾರೆ ಮೇಲೆ ನಡೆಯುತ್ತಾ ಅಂತ. ನಂಬರ್ 1 ಆನ್ ದಿಸ್ ಏರಿಯಾ ಐ ವಿಲ್ ನಾಟ್ ಕಾಮೆಂಟ್ ಆನ್ ದಟ್. ಯಾಕಂತೆ ಬಿಕಾಸ್ ಜಸ್ಟ್ ಬಿಕಾಸ್ ದ SSC ಈಸ್ ಕನೆಕ್ಟೆಡ್ ವಿತ್ ದ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಬಿಕಾಸ್ ದಿಸ್ ಪೊಲಿಟಿಕಲ್ ಪಾರ್ಟಿ ದಟ್ ಪಾರ್ಟಿನ ಈ ಥರ ಹೇಳಿದರೆ ಐ ವಿಲ್ ನಾಟ್ ಕನ್ಕರ್, ಐ ವಿಲ್ ನಾಟ್ ಕಮೆಂಟ್ ಆನ್ ದಟ್ ಇಶ್ಯೂ. ಓಕೆ, ದಟ್ ಇಸ್ ನಂಬರ್ 1. ಸೆಕೆಂಡ್, ಕನ್ವಿಕ್ಷನ್ ರೇಟ್ ಬಗ್ಗೆ ಏನು ಹೇಳಿದ್ದಾರೆ? ಟ್ಯಾಕ್ಸ್ ಟೆರರಿಸಂನ ಆರೋಪದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನನ್ನ ಮುರಳೀಧರ್ ಅವರನ್ನು ಕೇಳಬೇಕಾಗಿರೋದು 2 ವಾದಗಳಿದ್ದಾವೆ. ಒಂದು, ಟ್ಯಾಕ್ಸ್ ಟೆರರಿಸಂ ನಿಜ ಅನ್ನುವಂಥ ವಾದ ಆದರೆ, ಮತ್ತೊಂದು IT ರೇಡ್ ಇರ್ಬೋದು, ED ರೇಡ್ ಇರ್ಬೋದು, ನಾರ್ಮಲ್ ಪ್ರೊಸೀಜರ್. ಅದನ್ನು ನೀವು ಟೆರರಿಸಮು, ಟಾರ್ಚರು, ಹ್ಯಾರಾಸ್ಮೆಂಟು ಅಂತ ಯಾಕೆ ಅನ್ಕೋಬೇಕು ಅಂತ 3 ವಿಚಾರ ಹೇಳ್ತೀನಿ. ಮೊದಲನೆಯದು, ಮೋಹನ್ ದಾಸ್ ಪೈ ಅವರು ಬಹುತೇಕ ಜನರ ಮನಸ್ಥಿತಿಯನ್ನು ಸಿಂಗಲ್ ಸೆಂಟೆನ್ಸಲ್ಲಿ ಉಪಯೋಗಿಸಿದ್ದಾರೆ. ಟೆರರಿಸಮ್ ಅನ್ನೋ ವರ್ಡ್ ತಪ್ಪು. ಯಾವುದೇ ಒಂದು ಲೆಜಿಸ್ಲೇಚರ್ ಶಾಸಕಾಂಗ ಮಾಡಿರೋದನ್ನು ಕಾರ್ಯಾಂಗ ಅನುಷ್ಠಾನ ಮಾಡುವಾಗ ಅದನ್ನು ಟೆರರಿಸಮ್ ಅನ್ನಬಾರ್ದು. ತಪ್ಪಾಗಿರ್ಬೋದು, ಮಿಸ್ಯೂಸ್ ಆಗಿರ್ಬೋದು. 132 ಸೀಸರ್ ಇನ್ಸ್ಪೆಕ್ಷನ್ ನೋಟಿಸ್ ಪ್ರಕಾರ ಇಷ್ಟೊತ್ತು ನಾವು ಮಾತಾಡಿದ್ದು ಏನೂ ಅವ್ರು ಮಾಡೋಂಗಿಲ್ಲ. ಊಟ ಮಾಡೋಕ್ಕೆ ಬಿಡಬೇಕು, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಬ್ಯಾಗ್ ಚೆಕ್ ಮಾಡಿ ಸ್ಕೂಲ್ಗೆ ಹೋಗೋಕ್ಕೆ ಬಿಡಬೇಕು, ಬಾತ್ರೂಮ್ಗೆ ಹೋಗಕ್ಕೆ ಬಿಡಬೇಕು, ಎಲ್ಲ ಜಾಗಕ್ಕೂ ಬಿಡಬೇಕು. ಬಟ್ ಇಲ್ಲಿ ನಡೆದಿರೋ ವಿಚಾರ ತಿಂಗಳುಗಟ್ಟಲೆ ವೆರಿಫಿಕೇಷನ್ ಆಗಿದೆ. ನೋಬಡಿ ಹ್ಯಾಸ್ ಗಾನ್ ಟು ದಿ ಕೋರ್ಟ್. ಔಟ್ಸೈಡ್ ದಿ ಪರ್ವಿ ಆಫ್ ಲಾ ಎವ್ರಿಬಡಿ ಈಸ್ ಟೆಲ್ಲಿಂಗ್ ಇನ್ಕಮ್ ಟ್ಯಾಕ್ಸ್ ಟಾರ್ಚರ್ ಇದೆ ಅಂತ. ಇದ್ದಿರಬಹುದು, ನನಗೂ ಅನ್ನಿಸ್ತಾ ಇದೆ. ಆದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಟಾರ್ಚರ್ ಆಗಿದೆ ಅಂತ. ಸೊ ಈ ಲಾ ಪ್ರಕಾರ 1 ಇನ್ವೆಸ್ಟಿಗೇಷನ್ ಮೇ ಲೀಡ್ ಟು 100 ಇನ್ವೆಸ್ಟಿಗೇಷನ್ಸ್. ಇಟ್ ಮೇ ಲೀಡ್ ಟು ಎ ಪರ್ಸನ್ ಹೂ ಇಸ್ ಇನ್ ದಿ ಹೆಲ್ಮ್ ಆಫ್ ಅಫೇರ್ಸ್. ಸಪೋಸ್ ಅವರು ನಾತು ಅವ್ರ ಎಕ್ಸಾಂಪಲ್ ತಗೋತೀನಿ. ನೀನು ನಾತು ಹೆಸರು ಇಲ್ಲಿ ಬರೆದು ಸೈನ್ ಮಾಡು ಅಂತ ಅವ್ರು ಟಾರ್ಚರ್ ಕೊಟ್ಟಿರ್ಬೋದು, ಅದು ಟಾರ್ಚರ್. ಆ ಥರ ತೊಂದರೆಗಳಾಗಿ ಎವ್ರಿ ವಿಕ್ಟಿಮ್ ಈಸ್ ನಾಟ್ ಇನ್ನೋಸೆಂಟ್, ಅದು ತಿಳ್ಕೊಳ್ಳಿ. ಈ ಚಾನ್ಸ್ ದಿ ವೆರಿಫಿಕೇಷನ್, ಇನ್ವೆಸ್ಟಿಗೇಷನ್ ಮೇ ಪ್ರೂವ್. ಬಟ್ ಇಲ್ಲೊಂದು ಪದ ಬಂತು, ಏನಂತಾರೆ, ಎಷ್ಟು ಜನನ ಅರೆಸ್ಟ್ ಮಾಡಿದ್ರು ಅಂತ. ದಿ ಡ್ಯೂಟಿ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಟು ಕಲೆಕ್ಟ್ ಇಟ್ ಡ್ಯೂ ಟ್ಯಾಕ್ಸ್ ವಿತ್ ಪೆನಾಲ್ಟಿ ಆ್ಯಂಡ್ ಇಂಟ್ರೆಸ್ಟ್. ಅದು ಡಿಸ್ಚಾರ್ಜ್ ಮಾಡಿದ್ರೆ ಬಿಟ್ಬಿಡ್ತಾರೆ. ನಾನಾ ಪ್ರೊಸೀಜರ್ಸ್ ಇದೆ. ಅವ್ರು ಪರ್ಮಿಷನ್ ತೊಗೋಬೇಕು, ಲೋಕಲ್ ಅಥಾರಿಟೀಸ್ಗೆ ಇನ್ಫಾರ್ಮೇಷನ್ ಮಾಡಬೇಕು, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ, ಡೆಪ್ಟಿ ಡೈರೆಕ್ಟರ್ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಇದೆಲ್ಲ ಪ್ರೊಸೀಜರ್ ಪ್ರಕಾರ ನಡೆದು ಆ ಒಂದು ಅರ್ಧ ಗಂಟೆ ಕ್ಷಣದಲ್ಲಿ ಹೋಟೆಲ್ ರೂಮಿಂದ ಅಲ್ಲಿ ಬಂದು ಯಾವುದೋ ರೂಮು ಅಂತ ಹೇಳಿ ಏನೋ ತೆಗೆದಿಲ್ಲ ಅಂತ ಹೇಳಿ ಈ ಘರ್ಷಣೆಯಲ್ಲಿ, ಘರ್ಷಣೆ ಅಂದರೆ ಮಾತುಕತೆ ಘರ್ಷಣೆ, ಶೂಟ್ ಆಗಿದೆ ಅಂದರೆ ಇದಕ್ಕೆ ಎನ್ಕ್ವೈರಿ ನಡೀಲೇಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ರೆಸ್ಪಾಂಡ್ ಮಾಡುತ್ತೆ ಅಂತ. ಸ್ಟೇಟ್ ಗೌರ್ಮೆಂಟ್ ರೆಸ್ಪಾಂಡ್ ಮಾಡಿದೆ, ಯಾಕೆಂದರೆ ಇಟ್ಸ್ ಎ ಜ್ಯುರಿಡಿಕ್ಷನಲ್ ರೆಸ್ಪಾನ್ಸಿಬಿಲಿಟಿ. ಮಾಡಿದೆ, ಎನ್ಕ್ವೈರಿ ನಡೆಯುತ್ತೆ. ಬಟ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅದಕ್ಕೆ ಅಂತ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಅವ್ರಿಗೊಂದು ಬಾಸ್ ಇದ್ದಾರೆ, ಮೀಟಿಂಗ್ಸ್ ನಡೀತಾ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಇವ್ರಿಗೆ ಕೊಟ್ಟ, ಇವ್ರಿಗೆ ಕೊಟ್ಟ, ಅವನ ಅಕೌಂಟ್ ಮಾಡಿಲ್ಲ, ಒಂದು 30-40 ಸೈಟಲ್ಲಿ ಕ್ಯಾಶು ಚೆಕ್ಕು ಅಂತ ಇರುತ್ತೆ ರೀ ರಿಜಿಸ್ಟ್ರೇಷನಲ್ಲಿ. SR ವ್ಯಾಲ್ಯೂಯೇಷನ್ ಅಂತಿರುತ್ತೆ. ದಟ್ ಪಾಯಿಂಟ್ ವಾಸ್ ಡಿಸ್ಕಸ್ಡ್ ಇನ್ ದಿ TV, ಐ ಮೀನ್ ಮೀಡಿಯಾನಲ್ಲಿ.
ದೇರ್ ವರ್ ಸೋ ಮೆನಿ ಸೇಲ್ಸ್ ಮೇಡ್ ಇನ್ ಕೇರಳ ವೇರ್ ಇಟ್ ವಾಸ್ ಅಂಡರ್ ವ್ಯಾಲ್ಯೂಡ್. ಅದು ನಿಜಾನ ತಪ್ಪ ಅಂತ ತಿಳ್ಕೊಬೇಕು ಅಂದರೆ ಎನ್ಕ್ವೈರಿ ಆಗಬೇಕು. ಆ ಎನ್ಕ್ವೈರಿ ಶುರು ಮಾಡಿದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಇನ್ಫಾರ್ಮೇಷನ್ ಇಲ್ಲದಿರ ಅವರು ಇನ್ವೆಸ್ಟಿಗೇಷನ್ ಹೋಗಲ್ಲ. ಎಸ್ ಪ್ರಶಾಂತ್ ಮತ್ತು ರಕ್ಷಿತ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಘೋಷವಾಕ್ಯ ಇದೆ, ದಂಡ ಮೂಲೋಕೋಶ ಅಲ್ಲ. ನೀವು ಖಜಾನೆಯನ್ನು ತುಂಬಬೇಕಾದ್ರೆ ದಂಡವನ್ನು ಪ್ರಯೋಗಿಸಬೇಕಾಗತ್ತೆ ಅಂತಕ್ಕಂಥದ್ದು. ಸೊ ನನಗನ್ಸುತ್ತೆ ನೋಡಿ, ಸಿ ಜೆ ರಾಯ್ ಪ್ರಕರಣವನ್ನು ನಿರ್ದಿಷ್ಟವಾಗಿ ತೆಗೆದುಕೊಂಡು ಹೇಳೋದಾದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾಯಿದ್ರು ಅಲ್ವಾ. ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲಿಯವರೆಗೆ ಪಬ್ಲಿಕ್ ಡೊಮೇನಲ್ಲಿ ಇಲ್ಲ. ಅಂದರೆ ಹೆರಾಸ್ಮೆಂಟ್ ಆಗ್ತಿತ್ತು, ಅದಾಗ್ತಿತ್ತು. ನಿಮ್ಗೆ ಈಗ ನೋಡಿ, ಮಲ್ಟಿಪಲ್ ಬ್ರಾಂಚಸ್ಗಳಲ್ಲಿ ನಿಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇದು ಶುರು ಆಗಿದ್ದು ಕೊಚ್ಚಿನ್ನಲ್ಲಿ, ಬೆಂಗಳೂರು ಇದೆ, ದುಬೈ ಇದೆ. ಸ್ವತಃ ನೀವು ಸಿ ಜೆ ರಾಯರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಾನು ನೋಡ್ತಾ ಇದ್ದೆ. 12 ರೋಲ್ಸ್ ರಾಯ್ ಇದೆ, ನನ್ನ ಹತ್ರ ಬುಗುಟಿ ಇದೆ, ದಿನ ಅವರು ಅದನ್ನು ಓಡಿಸ್ತಾಯಿದ್ರು. ಸೊ ನ್ಯಾಚುರಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತನ್ನ ಕೆಲಸವನ್ನು ಏನು ಮಾಡಬೇಕು, ಆ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಸಿ ಜೆ ರಾಯ್ರ ಅಣ್ಣನ ಒಂದು ಹೇಳಿಕೆ ಬಿಟ್ಟರೆ ಇಲ್ಲಿಯವರೆಗೆ ಕಾಂಟ್ರರಿ ಆಗಿರ್ತಕ್ಕಂಥ ಯಾವುದೇ ಮಾಹಿತಿ ಪಬ್ಲಿಕ್ ಡೊಮೇನಲ್ಲಿ ಇಲ್ಲ. ಅವರನ್ನೇನು ಅರೆಸ್ಟ್ ಮಾಡಲಾಗಿರಲಿಲ್ಲ. ಎಸ್, ಸಿ ಜೆ ರಾಯ್ನ ಅರೆಸ್ಟ್ ಮಾಡಿದ್ರು ಅಂತ ಅದರ ಪವರು ಅವ್ರಿಗಿಲ್ಲ. ಅವರ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರು ಅವರು ಮಧ್ಯಾಹ್ನ 2 ಗಂಟೆಗೆ ಅಲ್ಲಿ ಬರ್ತಾರೆ ಆ ಕಚೇರಿಗೆ. 4:15 ಸುಮಾರಿಗೆ ಅವ್ರ ಮೇಲೆ ಹೋಗ್ತಾರೆ ಫಸ್ಟ್ ಫ್ಲೋರ್ಗೆ, ರೂಮ್ ಲಾಕ್ ಮಾಡ್ಕೋತಾರೆ, ಆತ್ಮಹತ್ಯೆ. ದುರ್ದೈವದ ಸಂಗತಿ. ಯಾರ ಸಾವನ್ನು ಆತ್ಮಹತ್ಯೆನೇನು ಇದು ಮಾಡತಕ್ಕಂಥದ್ದಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನೋ ತಪ್ಪೆಸಗಿದೆ ಅಥವಾ ಏನೋ ಹರಾಸ್ ಮಾಡ್ತಿದೆ ನೋಡಿ, ಅವ್ರ ಕೆಲಸ ರೀ ಅದು. ನೀವು ಈಗ ಒಬ್ಬ ಪೊಲೀಸ್, ನಾವು ಅನೇಕ ಬಾರಿ ಏನು ಮಾಡ್ತೀವಿ, ಪೊಲೀಸರು ಹರಾಸ್ ಮಾಡಿಬಿಡ್ತಾರೆ. ಪೊಲೀಸ್ ಅಧಿಕಾರಿ FIR ಆದ ತಕ್ಷಣ ಅವ್ರನ್ನ ಕರೆದು ಮಾತಾಡಿಸಿ ಏನು ನಡೀತಾ ಇದೆ ಅಂತ. ಈಗ ಒಂದು ಮರ್ಡರ್ ನಡೀತು ಅಂತ ಅಂದ್ಕೋಣ, ಯಾವುದಾದ್ರೂ ಇಲ್ಲ ನನಗೆ ಹರಾಸ್ಮೆಂಟ್ ಆಗ್ತಾಯಿದೆ, ನನ್ನ ಗುಂಡು ನಾನು ಅಂದರೆ DK ರವಿ ಪ್ರಕರಣ, MK ಗಣಪತಿ ಪ್ರಕರಣ, ಈ ಎರಡೂ ಪ್ರಕರಣಗಳ ನಾವೇ ಮಾಧ್ಯಮಗಳಲ್ಲಿ ಮಾಡಿರ್ತಕ್ಕಂಥ ವರದಿಗಳ ನಂತರ ಆ ಪ್ರಕರಣಗಳು ಮುಟ್ಟಿರ್ತಕ್ಕಂಥ ಒಂದು ಏನು ಡೆಡ್ ಎಂಡ್ ಇದೆ, ಅದರ ನಂತರ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಈ ರೀತಿಯ ಆತ್ಮಹತ್ಯೆ ಅಥವಾ ಸಾವಿನ ಪ್ರಕರಣದಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಏನಾದರೂ ತಥ್ಯಪೂರ್ಣವಾಗಿ ಹೇಳುವವರೆಗೆ ನಾವು ಯಾವುದೇ ನಿಷ್ಕರ್ಷೆಗೆ ಬರೋದು ತಪ್ಪಾಗತ್ತೆ. DK ರವಿ ಪ್ರಕರಣ ನಮ್ಮ ಮಾಧ್ಯಮಗಳಿಗೂ ಒಂದು ಪಾಠ ಆಗಿತ್ತು. ಕರೆಕ್ಟ್. ಯಾಕಂದರೆ 4-5 ದಿನಗಳ ಕಾಲ ನಾವು ಜಾರ್ಜ್ ಅವರಲ್ಲಿ ಹೋಗಿದ್ರಂತೆ, ಊಹಾಪೋಹಗಳು ಓಡಾಡಿದ್ವು. ಸಿ ಜೆ ರಾಯ್ ಪ್ರಕರಣದಲ್ಲೂ ಕೂಡ ನನಗನ್ಸುತ್ತೆ, ಆಸ್ ಎ ಪೊಲಿಟಿಕಲ್ ಅನಲಿಸ್ಟ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಜಂಪ್ ಟು ದ ಕನ್ಕ್ಲೂಷನ್. ನಂಬರ್ 1 ಇದು ಸಿ ಜೆ ರಾಯ್ ಪ್ರಕರಣದ ಭಾಗ. ಎರಡನೇದು ನನಗನ್ಸುತ್ತೆ ಟ್ಯಾಕ್ಸ್ ಟೆರರಿಸಮ್ ಇಸ್ ಅ ಟೂ ಮಚ್ ವರ್ಡ್. ಟ್ಯಾಕ್ಸ್ ಹರಾಸ್ಮೆಂಟ್ ಆಗುತ್ತಾ, ಪೊಲಿಟಿಕಲಿ ಮೋಟಿವೇಟೆಡ್ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿದರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ತಾ ಇತ್ತು. ಅದನ್ನು ಭಾರತೀಯ ಜನತಾ ಪಾರ್ಟಿಯ ಮೋದಿ ಸರ್ಕಾರ ಬಂದ ಮೇಲೆ ಎಕ್ಸ್ಟ್ರೀಮ್ ತೆಗೆದುಕೊಂಡು ಹೋಗಿದೆ. DK ಶಿವಕುಮಾರ್ ಪ್ರಕರಣವೇ ತೆಗೆದುಕೊಳ್ಳಿ. ನಿಮಗೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಅಹಮದ್ ಪಟೇಲ್ರ ಗುಜರಾತ್ನ ಶಾಸಕರು ಬರುವವರೆಗೆ ಅದು ನೆನಪಾಗಿರಲಿಲ್ವಾ? ನಿಮಗೆ ಅದರ ನೆನಪಿರಲಿಲ್ವಾ? ಅಂದರೆ ಅಹಮದ್ ಪಟೇಲ್ರನ್ನ DK ಶಿವಕುಮಾರ್ ಬಚಾವ್ ಮಾಡ್ಲಿಕ್ಕೆ ಹೋದ್ರು, ನೀವು ರೇಡ್ ಮಾಡಿದ್ರಿ. ನೀವು ರೇಡ್ ಮಾಡಿ, ದಟ್ಸ್ ಯುವರ್ ಪ್ರಿರಾಗೇಟಿವ್. ನೀವು ಯಾರನ್ನೂ ರೇಡ್ ಮಾಡೋದು. ಚುನಾವಣೆ ಸಂದರ್ಭದಲ್ಲೂ ನಾನು ನೋಡಿದ್ದೀವಿ, ಬಾದಾಮಿಯಲ್ಲಿ ಕಾಂಗ್ರೆಸ್ನ ಮೇಲೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತು. ಯಾಕೆ ಇನ್ನೊಂದು ಪಕ್ಷದಲ್ಲಿ ನಡೆಯಲ್ವಾ? ಇದು ಪ್ರಾಯಶಃ ಕೆಲ ಪ್ರಶ್ನೆಗಳನ್ನು ಹುಟ್ಟಾಗತ್ತೆ. ನಾನು ಇವತ್ತು ED ಚರ್ಚೆಗೆ ಹೋಗೋಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇವತ್ತಿನ ಪೊಲಿಟಿಕಲ್ ವ್ಯವಸ್ಥೆಗನು ಅದನ್ನು ಪೊಲೀಸರು ಮಾಡ್ತಾರೆ. ನಾವು ಈಗ ಪೊಲೀಸರೇನು ದುರುಪಯೋಗ ಆಗಲ್ವಾ? ಆದರೆ ಸ್ವಲ್ಪ ಅತಿರೇಕ ಆಗ್ತಾ ಇದೆ ಅನ್ನೋದು ಒಂದು ಭಾಗ. ಉದ್ಯಮಿಗಳ ಮೇಲೂ ಕೂಡ ಟ್ರಾನ್ಸ್ಪರೆನ್ಸಿಯ ಅವಶ್ಯಕತೆ ಇದೆ. ಈಗ ವರ್ಚುವಲ್ ಬಂದಿದೆ ಬಹುತೇಕ ಕಡೆ, ಆದರೆ ದೊಡ್ಡ ದೊಡ್ಡ ಉದ್ಯಮಿಗಳ ಮೇಲೆ ರೇಡ್ ನಡೆದ ನಂತರ ನಡೀತಕ್ಕಂಥ ಹರಾಸ್ಮೆಂಟ್ ಏನಿದೆ ಅದನ್ನು ಸರ್ಕಾರ ರಿವಿಸಿಟ್ ಮಾಡುವ ಅವಶ್ಯಕತೆ. ನಾನಿಲ್ಲ, ಬಹುಶಃ ಮೋಹನ್ ವಿಶ್ವ ಅವರು ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. IT ರೇಡ್ಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ. ಎಲ್ಲರೂ ಏನು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿಲ್ಲ, ಪ್ರೊಸೀಜರು ಮಾಡ್ತಾರೆ. ಅವರಲ್ಲೇನೋ ಸಮಸ್ಯೆಗಳಿದ್ದಾಗ ಟಾರ್ಚರ್ ಆಯಿತು ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಹೆಂಗಾಗುತ್ತೆ? ನಾನು ಸಿ ಜೆ ರಾಯ್ ಅವರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾ ಇಲ್ಲ. ಇನ್ಯಾವುದೋ ಕೇಸಲ್ಲಿ ಅವರ ಸಮಸ್ಯೆ, ಪರ್ಸನಲ್ ಸಮಸ್ಯೆ ಅಥವಾ ವ್ಯವಹಾರದ ಸಮಸ್ಯೆಯನ್ನು ನೀವು ವಿಕ್ಟಿಮ್ ಕಾರ್ಡ್ ಆಗಿ ಹೇಗೆ ಬಳಸೋದಕ್ಕೆ ಸಾಧ್ಯ? ಸರ್, ಇದು ಏನಾಗಿದೆ ಅಂದರೆ ನಾವು ಯಾರು ಇಲ್ಲಿ
ಅವ್ರ ಬಗ್ಗೆ ವಿಕ್ಟಿಮ್ ಕಾರ್ಡು ಇನ್ನೊಂದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಟೈಮಿಂಗ್ ಅಷ್ಟೇ ನಾನು ಕೇಳ್ತಾ ಇದ್ದಿದ್ದು. ಈಗೇನಾಗಿದೆ ಟೈಮಿಂಗ್ ಅನ್ನೋ ವಿಚಾರ ಅವ್ರು ಹೇಳಿದ್ರು, ಜಯಲಲಿತಾ ಅವರು ಯಾವತ್ತೂ ನಡೆದಿರುವಂಥ ಪ್ರಕರಣಕ್ಕೆ ಯಾವತ್ತೂ ಶಿಕ್ಷೆ ಆಯಿತು. ಐ ಆಮ್ ನಾಟ್ ಡೌಟಿಂಗ್ ಆನ್ ದ ಇನ್ವೆಸ್ಟಿಗೇಷನ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಬಟ್ ಇಲ್ಲಿ ಇರುವಂಥ ಮ್ಯಾಟ್ರ್ ಏನು ಅಂತಂದರೆ, ಕನ್ವಿಕ್ಷನ್ ಯಾವಾಗ ಬರುತ್ತೆ ಅಂತಂದರೆ ಕನ್ಕ್ಲೂಷನ್ಗೆ ಆದಮೇಲೆ ಕನ್ವಿಕ್ಷನ್ ನಾನ್ ಕನ್ವಿಕ್ಷನ್ ಅನ್ನೋದು ಬರೋದು. ಕನ್ವಿಕ್ಷನ್ ರೇಟ್ ಬಂದಿದೆ, ನಂಬರ್ಸ್ ಬಂದಿದೆ ಅಂತಂದರೆ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ದ ಎಂಟೈರ್ ಕೇಸ್ ಇಸ್ ಕ್ಲೋಸ್ಡ್ ಅಂತ. ಕರೆಕ್ಟ್ ಅಲ್ವಾ? ಕನ್ಕ್ಲೂಷನ್ಗೆ ಯಾವಾಗ ಬರ್ತೀರಿ ನಾವು? ಕ್ಲೋಸ್ ಆಗಿದೆ ಮ್ಯಾಟ್ರ್ ಅಂದಾಗ. ಜಯಲಲಿತಾದು ಇಟ್ ವಾಸ್ ಲಾಂಗ್ ಪೆಂಡಿಂಗ್ ಡ್ಯೂ ಬಿಕಾಸ್ ಶಿ ವಾಸ್ ಇನ್ ಪವರ್, ಶಿ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಾಗಿದೆ, ನಮ್ಮ ಹಿರಿಯರು ಮಾತಾಡ್ತಾ ಇದ್ರು ಟ್ಯಾಕ್ಸ್ ಟೆರರಿಸಮ್ ಇಸ್ ಅ ರಾಂಗ್ ವರ್ಡ್ ಅಂತ. ಪ್ರಶಾಂತ್ ನಾಥ್ ಅವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಹರಾಸ್ಮೆಂಟ್ ಅನ್ನೋ ರೈಟ್ ವರ್ಡ್ ಅನ್ಕೊಂತೀನಿ. ಟ್ಯಾಕ್ಸ್ ಟೆರರಿಸಮ್ ಹ್ಯಾಸ್ ಬಿಕಮ್ ಅ ರಿಚ್ ವರ್ಡಿಗೆ, ರಿಚ್ ಜನರಿಗೆ ಅದೊಂದು ಟ್ಯಾಕ್ಸ್ ಟೆರರಿಸಮ್ ಆಗಿದೆ. ಟ್ಯಾಕ್ಸ್ ಹರಾಸ್ಮೆಂಟ್ ಏನಿದೆಯಲ್ಲ ಇಟ್ ಹ್ಯಾಸ್ ಬಿಕಮ್ ಫಾರ್ ಅ ಮಿಡಲ್ ಕ್ಲಾಸ್. ಟ್ಯಾಕ್ಸ್ ಕನ್ವೀನಿಯನ್ಸ್ ಏನಿದೆಯಲ್ಲ ಐ ಟೆಲ್ ಯು ಹೌ ಇಟ್ ಈಸ್ ಬೀನ್ ಡಿಫೈನ್ಡ್ ಇನ್ ದಿಸ್ ಗವರ್ನಮೆಂಟ್ ಅಂತ. ಟ್ಯಾಕ್ಸ್ ಟೆರರಿಸಮ್ ಅಂತ ಏನು ಹೇಳ್ಕೊತಾ ಇದ್ದೀವಿ ಅದಕ್ಕೆ ಬಲಿಯಾದಂಥವ್ರು ನಮ್ಮ ಸಿದ್ಧಾರ್ಥ್ ಅಂತವರು, DJ ರಾಯ್ ಅಂತವರು. ಟ್ಯಾಕ್ಸ್ ಹರಾಸ್ಮೆಂಟಿಗೆ ನಿನ್ನೆ ಯಾರೋ ಐ ವಾಸ್ ರೀಡಿಂಗ್ ಒನ್ ಆಫ್ ದ ಟ್ವೀಟ್ ಪ್ರಶಾಂತ್ ನಾಥ್ ಅವರೇ, ಐ ಥಿಂಕ್ ಮೇಡಮ್ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಮೆನ್ಷನ್ಡ್ 77 times ಆಫ್ ಪೆನಾಲ್ಟಿ ಆಸ್ ವೆಲ್ ಆಸ್ ಪನಿಷ್ಮೆಂಟ್ ಅಂಡ್ ಅಫೆನ್ಸ್. ಅಲ್ಲಲ್ಲ ಸರ್ ವಿಜಯ್ ಮಲ್ಯ, ನೀರವ್ ಮೋದಿ ಓಡೋದ್ರ ಸರ್ ಐ ಆಮ್ ನಾಟ್ ಸರ್ ನಾವೇ ಕುಳಿತೇನು ಹೇಳಿದ್ವಿ, ಸರ್ಕಾರ ಅವರನ್ನು ತಡಿಲಿಕ್ಕೆ ಸಾಧ್ಯ ಇರಲಿಲ್ಲೇನಪ್ಪ ಅಂತ. ಸಿದ್ಧಾರ್ಥ ಪ್ರಕರಣದಲ್ಲೂ ಕೂಡ ನಿಮ್ಮ ಬಳಿ ಯಾವುದೇ ಇವತ್ತಿನವರೆಗೆ ತಥ್ಯಗಳಿಲ್ಲ. ಸಿದ್ಧಾರ್ಥ ಏನು ಮಾಡಿದ್ರು, ತಪ್ಪು ಮಾಡಿದ್ರ, ಸರಿ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆಲ್ಲೂ ಕೂಡ ಯಾರು ತಥ್ಯಗಳನ್ನು ಕೊಟ್ಟಿಲ್ಲ. CJ ರಾಯ್ ಪ್ರಕರಣದಲ್ಲೂ ಆ ತಥ್ಯಗಳಿಲ್ಲ. ಐ ಆಮ್ ನಾಟ್ ಕಮಿಂಗ್ ಟು ದ ಕನ್ಕ್ಲೂಷನ್. ನಾನು ಜಡ್ಜ್ ಅಲ್ಲ, ನಾನು ಹೇಳ್ತಿರೋದು ನಡೆದಿರುವಂಥ ಈ ಒಂದು ಏನು ಇನ್ಸಿಡೆಂಟ್ಗೆ ಏನೇನಾಗಿದೆ ಅಂತ ನಾವು ವಿಶ್ಲೇಷಣೆ ಮಾಡ್ಬೋದು, ಬಿಟ್ಟರೆ ವಿ ವಿಲ್ ನಾಟ್ ಕಮ್ ಟು ದ ಕನ್ಕ್ಲೂಷನ್. ಇಲ್ಲಿ ಇನ್ನೊಂದೇನಾಗಿದೆ, ಕನ್ವೀನಿಯನ್ಸ್ ಅನ್ನೋ ವಿಚಾರ ಯಾಕೆ ಹೇಳಿದೆ ಅಂದರೆ, ದೆರ್ ಈಸ್ ಒನ್ ಕಂಪನಿ, ಐ ವಿಲ್ ನಾಟ್ ನೇಮ್ ದ ಕಂಪನಿ, ವಿಚ್ ಹ್ಯಾಸ್ ಸೈನ್ಡ್ 15 years ಕಾಂಟ್ರಾಕ್ಟ್ ವಿತ್ ಕಂಪನೀಸ್ ಲೈಕ್ ಗೂಗಲ್, ಅಮೆಜಾನ್ ಆ್ಯಂಡ್ ಮೈಕ್ರೋಸಾಫ್ಟ್ ಆ್ಯಂಡ್ ದಿಸ್ ಕೈಂಡ್ ಆಫ್ ಕಂಪ್ನೀಸ್. ಆ ಕಂಪನಿಗಳಿಗೆ ಈ ದೇಶದೊಳಗೆ 21 ವರ್ಷ ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಯಾವುದಕ್ಕೆ? ಫಾರ್ ಡೇಟಾ ಸೆಂಟರ್. ಯಾವುದಕ್ಕೆ ಮಾಡೋದು? ಬೇಸಿಕಲಿ ಕನ್ವೀನಿಯನ್ಸ್ ಅಂತಾರೆ. ದಟ್ಸ್ ಬ್ಯೂಟಿ ಆಫ್ ಪಾಲಿಸಿ ಮೇಕಿಂಗ್. ಇದು ಹೆಂಗಿದೆ ಅಂದರೆ ಅದೇನೇ ಹೇಳಿದ. ಬಟ್ ಇಫ್ ಯು ಇನ್ಸಿಸ್ಟ್ ಮೀ, ಇಟ್ ಇಸ್ ನನ್ ಅದರ್ ದೆನ್ ಮಿಸ್ಟರ್ ಅಂಬಾನಿ ಹೂ ಹ್ಯಾಸ್ ಸೈನ್ಡ್ ಅ ಕಾಂಟ್ರಾಕ್ಟ್ ವಿತ್ ದಿಸ್ 4-5 ಕಂಪನೀಸ್. ಅಲ್ಲ ಸರ್, ಅಲ್ಲ ಇಟ್ ಈಸ್ ಓಪನ್. ಅನಿಲ್ ಅವರು ಒಂದು ಪಾಯಿಂಟ್ ಅನ್ನು ರೈಸ್ ಮಾಡಿದ್ರು, ನಾನು ಅದಕ್ಕೆ ವಿತ್ ಅಂಕಿ ಅಜಿತ್ ಪವಾರ್ ಆಗಿರಬಹುದು, ಪ್ರಫುಲ್ ಪಟೇಲ್ ಆಗಿರಬಹುದು, ಮೋಹನ್ ವಿಶ್ವ ಅವರ ಮುಂದೆ ಕೇಳ್ತಾ ಇದ್ದೀನಿ. 2017-18ರಲ್ಲಿ 4527 IT ರೇಡ್ ಆಗಿದೆ. ಕನ್ವಿಕ್ಷನ್ ಆಗಿರೋದು 126. 18-19ರಲ್ಲಿ 3500, ಕನ್ವಿಕ್ಷನ್ ಆಗಿರೋದು 151. 19-20ರಲ್ಲಿ 1149, ಕನ್ವಿಕ್ಷನ್ ಆಗಿರೋದು 121. ಅನಿಲ್ ಅದನ್ನೇ ಹೇಳಿದ್ದು. ಕನ್ವಿಕ್ಷನ್ ನಾನು ಹೇಳ್ತೀನಿ. ಮೋಹನ್ ದಾಸ್ ಪೈ ಅವರು ಕೂಡ ಅದನ್ನೇ ಹೇಳಿದ್ರು. ಈಗ ತಪ್ಪು ಮಾಡಿದ ಉದ್ಯಮಿಗೆ ಶಿಕ್ಷೆ ಅಂತಾದ್ರೆ ತಪ್ಪಾಗಿ ರೇಡ್ ಮಾಡಿದವರಿಗೆ ಏನ್ ಶಿಕ್ಷೆ? ತಪ್ಪಾಗಿ ಟಾರ್ಚರ್ ಕೊಟ್ಟವರಿಗೆ ಏನ್ ಶಿಕ್ಷೆ ಅಂತ ಅವ್ರು ಕೇಳ್ತಾ ಇರೋದು. ಅವ್ರ ಪಾಯಿಂಟ್ ಇರೋದು ಅಲ್ಲ. ಹಾಗಾದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಎಷ್ಟು ಜನಕ್ಕೆ ಕನ್ವಿಕ್ಷನ್ ಆಗಿದೆ, ಹಂಗಂತ ಪೊಲೀಸರು ತಪ್ಪು ಮಾಡಿದಾರೆ, ಪೊಲೀಸರಿಗೆ ಶಿಕ್ಷೆ ಕೊಡಿ ಅಂತ ನಾಳೆ ಬೆಳಗ್ಗೆ ಕೇಳ್ತೀರಾ ನೀವು? ಟಾರ್ಚರ್ ಆದಾಗಾದ್ರೆ ಬಟ್ ಈ ನಂಬರ್ಸ್ ನೋಡಿ ನಾನು ಅಗರ್ ಪೊಲೀಸ್ ನಂಬರ್ 4500ದಲ್ಲಿ 100 ಕನ್ವಿಕ್ಷನ್ ಆಗುತ್ತೆ. ನಾನು ಪೊಲೀಸ್ ನಂಬರ್ ತೆಗೆದು ಕೊಡ್ಲಾ? ಪೊಲೀಸರು ಹಾಕೋ ಕೇಸ್ ಎಲ್ಲಾನು ಕನ್ವಿಕ್ಷನ್ ಆಗ್ಬಿಡುತ್ತಾ? ಎಲ್ಲ ಮರ್ಡರ್ ಕೇಸ್ ಕನ್ವಿಕ್ಷನ್ ಆಗ್ಬಿಡುತ್ತಾ? ಎಲ್ಲ ರಾಬರಿನ ಕನ್ವಿಕ್ಷನ್ ಆಗ್ಬಿಡುತ್ತಾ? ಅಲ್ಲ, ವಿನಾಕಾರಣ ಇಲ್ಲಿ ಟಾರ್ಚರ್ ಅನುಭವಿಸಿದಂತ ಉದ್ಯಮಿಯ ಕಥೆ ಅಲ್ಲ. ಹಂಗಾರೆ ಪೊಲೀಸರು ಕರ್ಕೊಂಡೋಗಿ ಇಂಟರಾಗೇಷನ್ ಪ್ರಶ್ನೆ ಏನಾಗಬೇಕು? ಅಲ್ಲ, ಹಾಗಾದ್ರೆ ಪೊಲೀಸರು ಕರ್ಕೊಂಡೋಗಿ ಕೂಡ ಟಾರ್ಚರ್ ನೀವು ಇನ್ವೆಸ್ಟಿಗೇಷನ್ ಟಾರ್ಚರ್ ಅಂತ ಕರಿತೀರಾ? ದಟ್ಸ್ ನಾಟ್ ದ ಲಾಜಿಕ್. ನಾನು ಆಗ್ಲೇ ಹೇಳಿದೆ, ನಮ್ಮಲ್ಲಿ ಜುಡಿಷಿಯಲ್ ಸಿಸ್ಟಮ್ ಇದೆ, ಅದಕ್ಕೊಂದು ಹೈರಾರ್ಕಿ ಇದೆ, ಟೈಮ್ ತಗೊಳುತ್ತೆ. ಅದು ಕನ್ವಿಕ್ಷನ್ ಇದಕ್ಕೂ ನೀವು ಕಂಪೇರ್ ಮಾಡಿ ಖುಲಾಸೆಯಾದ ಡೀಟೇಲ್ ಕೊಡ್ತೀನಿ ನಾನು ಹೇಳೋದು. ಅಲ್ಲ, ಖುಲಾಸೆಯಾದಂತ ಡೀಟೇಲ್ ಇದೆ ನನ್ನ ಹತ್ರ. ಕೊಡ್ಲಿ, ಅದು ಇದರಲ್ಲೂ ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಖುಲಾಸೆ ಆಗಿರೋದು. 4500ದಲ್ಲಿ 255 ಖುಲಾಸೆ ಆಗಿದೆ. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಖುಲಾಸೆ ಆಗಿರೋದು. ವೈ ಏನಕ್ಕೆ ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಹೇಳ್ತೀರಾ? ಇದು ಒಂದಕ್ಕೊಂದು ಕಂಪ್ಯಾರಿಸನ್ ವರ್ಕೇ ಆಗಲ್ಲ. ನೀವು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೂ ಆರ್ಥಿಕ ವ್ಯವಹಾರದಲ್ಲಾದಂತ ಏರುಪೇರಿನ ಇನ್ವೆಸ್ಟಿಗೇಷನ್ಗೂ ವ್ಯತ್ಯಾಸ ಇದೆ. ಆರ್ಥಿಕ ಅದನ್ನ ಇದರ ಜೊತೆಗೆ ಇಟ್ಕೊಂಡು ನೋಡಬೇಡಿ, ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡಬೇಡಿ. ಅದನ್ನ ಇನ್ಕಮ್ ಟ್ಯಾಕ್ಸ್ ಇಡಿ ಯಾರು ಹೇಳಿದ್ ಬರೀ ಸಿವಿಲ್ ಅಂತ ಹೇಳ್ಬಿಟ್ಟು, ಅದರಲ್ಲೂ ಅಷ್ಟೇ ಆರ್ಥಿಕ ಅಪರಾಧ ಮಾಡಿ ನಿಮಗೆ ಮನಿ ಲಾಂಡ್ರಿಂಗ್, ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಅದು ಕ್ರಿಮಿನಲ್ ಆಗೇ ಆಗುತ್ತೆ.
ಯು ಕ್ಯಾಟ್, ನೀವು ಅದು ಕಂಪೇರ್ ಮಾಡಕ್ ಹೋಗ್ಲೇಬೇಡಿ. ನಿಮಗೆ ನಾನು ಹೇಳಿದ್ನಲ್ಲ, ತಿರ್ಗಾ ಇವರು ನೀವು ಕೊಲೆ ಸುಲಿಗೆ ಕೇಸನ್ನು, ಆರ್ಥಿಕ ವ್ಯವಹಾರದ ಏರುಪೇರಿನ ಕೇಸನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ಮಾತನಾಡಿದ್ರೆ ಹೆಂಗಾಗುತ್ತೆ? ಅಲ್ಲ, ನಾನ್ ಮಾತಾಡೋದಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಹೇಳಿರೋದು, ಈ ಕಡೆ ಕ್ರಿಮಿನಲ್ ಪ್ರೊಸೀಜರ್ ಹೇಳಿರೋದು, BNSS ಅಲ್ಲಿ ಹೇಳಿರೋದು. ನಾನ್ ಮಾತಾಡೋದಲ್ಲ, ಅದು ಕಾನೂನು ಹೇಳಿರೋದು. ತಿರ್ಗಾ ಅದಾನಿ ಬಗ್ಗೆ ಮಾತಾಡಿದ್ರು. ರಾಜಸ್ಥಾನದಲ್ಲಿ ಇವರು ಅಶೋಕ್ ಗೆಹ್ಲೋಟ್ ಸರ್ಕಾರನೇ ಅದಾನಿ ಜೊತೆ 4,000 ಕೋಟಿ ಕಾಂಟ್ರಾಕ್ಟ್ ಸೈನ್ ಮಾಡ್ತು. ತೆಲಂಗಾಣ CM ರೇವಂತ್ ರೆಡ್ಡಿ 8,000 ಕೋಟಿ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರು. ಇಬ್ರು ಕೈ ಜೋಡಿಸ್ಕೊಂಡು ಡಾವೋಸ್ ಅಲ್ಲಿ ಕಾಫಿ ಕುಡಿತಾ ಇರ್ತಾರೆ ಕಾಂಗ್ರೆಸ್ನವರು. ಇಲ್ಲಿ ಬಂದ್ಬಿಟ್ಟು ಅದಾನಿ ಅಂತ ಮೋದಿ ಅವ್ರ ಮೇಲೆ ಹೇಳ್ತಾರೆ. ಒಂದಕ್ಕೊಂದು ಸುಮ್ಮನೆ ಹೇಳೋದಲ್ಲ. ಈ ಪ್ರಕರಣದಲ್ಲಿ ಏನ್ ಗೊತ್ತಾ, ತನಿಖೆ ಆಗಬೇಕು. ಆಗಿದೆ, ಪಾಪ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನೇ ಇಲ್ಲ ರೀ, ಪಾಪ ಅವ್ರು 1000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಒಂದು ಬಡತನದಲ್ಲಿ ಬೆಳೆದಿದ್ದಾರೆ ನಮ್ಮ ಬೆಂಗಳೂರವರು, ಅದೆಲ್ಲ ಇದ್ದೇ ಇದೆ ನಮಗೆ. ಓಕೆನಾ, ಅದ್ರ ಬಗ್ಗೆ ಅವ್ರು ಮಾತೇ ಇಲ್ಲ. ತನಿಖೆ ಆಗಬೇಕು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರ ಕಾಂಗ್ರೆಸ್ ಇದೆ, ನೀವು ಅವ್ರು ತನಿಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಸ್ಟಾರ್ಟ್ ಮಾಡಿದ ತಕ್ಷಣ SIT ಮಾಡಿಬಿಟ್ಟು ಇವ್ರು ಹೋಗ್ಬಿಟ್ಟು ಯಾವುದೋ ಡೈರಿ ಸಿಕ್ತು ಅಂತ ನಾನು ನೋಡಿದೆ. ಕರೆಕ್ಟಾ? ಡೈರಿ ಯಾರ ಹೆಸರು ಬರ್ದಿದ್ರು. SIT ಅಂದ್ರೆ ಏನು? PDOಗಳು ತನಿಖೆ ಮಾಡ್ತಾರೆ, ಪೊಲೀಸರೇ ತನಿಖೆ ಮಾಡುತ್ತಾರೆ. PDOಗಳು ಬಂದು ತನಿಖೆ ಮಾಡ್ತಾರೆ. ಮೋಹನ್ ವಿಶ್ವರೇ 10 ಸಲ ಮಾತಾಡೋಣ, 10 ಸಲ ಉತ್ತರ. ಮೋಹನ್ ವಿಶ್ವರೇ, ನೀವು SIT ತನಿಖೆ ಬೇರೆ, ಪೊಲೀಸ್ ತನಿಖೆ ಬೇರೆ ಅಂತ ಅನ್ಕೊಂಡು ಮಾತಾಡ್ದಂಗಿದೆ. ಐ ವಿಲ್ ಟೆಲ್ ಯು, ನಾನು ಹೇಳ್ತೀನಿ ಕೇಳಿ ಏನಕ್ಕೆ ಅಂತ ಹೇಳ್ಬಿಟ್ಟು. SIT ಅಂದ್ರೆ ಕರ್ನಾಟಕದಲ್ಲಿ ಇವಾಗ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಆಗ್ಬಿಟ್ಟಿದೆ. ಅವ್ರಿಗೆ ಬೇಕಾದಂಗೆ ಕ್ಲೀನ್ ಚಿಟ್ ಕೊಟ್ಕೊಳ್ತಾರೆ. ಆ ಡೈರಿನಲ್ಲಿ ಸಿಕ್ಕಿದೆ ಅಂತ SIT ಹೇಳ್ತಾರೆ ಗೊತ್ತಾ? ಆ ಡೈರಿನಲ್ಲಿ ಹಾಗಾದ್ರೆ ಯಾರ ಹೆಸರಿತ್ತು? ಯಾರಾದ್ರೂ ಕಾಂಗ್ರೆಸ್ ನಾಯಕರ ಹೆಸರಿತ್ತಾ? ಎಲ್ಲರೂ ಚುನಾವಣೆಗೆ ಏನಾದ್ರು ಹಣ ಬಳಕೆ ಆಗಿತ್ತು ಅಂತಿತ್ತ? ಇದೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಇವತ್ತು ನೀವು ಅಷ್ಟು ತರಾತುರಿನಲ್ಲಿ ಇನ್ನು ದಫನ್ ಆಗಕ್ಕೆ ಮುಂಚೆನೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ತಯಾರು ಮಾಡಿ, ನಾನು ಆಗ್ಲೇ ಹೇಳ್ದಂಗೆ ಬೇರೆ ಕೇಸ್ಗಳಲ್ಲಿ ಮಾಡೋದೇ ಇಲ್ಲಪ್ಪ ಇವರು. ವಾಲ್ಮೀಕಿ ಕೇಸಲ್ಲ ಅಷ್ಟು ಫಾಸ್ಟ್ ಆಗಿ ತರಾತುರಿನಲ್ಲಿ ಮಾಡೋದಿಲ್ಲ. ತಿರ್ಗಿ ವೈನ್ಸ್ಟೋನ್, ನಾನು ಮತ್ತೆ ಹೇಳ್ತೀನಿ, ಅವ್ರ ಉದ್ಯಮಿಗಳಲ್ವ, ನೀವು ಅಲ್ಲಿ SIT ಮಾಡೋದೇ ಇಲ್ಲ, ಫಾರ್ಮೇ ಮಾಡೋದಿಲ್ಲ. ಇಲ್ಲಿ ಇಷ್ಟು ತರಾತುರಿನಲ್ಲಿ SIT ಮಾಡ್ತಾರೆ. ನಮ್ಮ ಪೊಲೀಸರು ಇದ್ದಾಗ್ಲೂ ಕೂಡ, ತನಿಖೆ ಇದ್ದಾಗ್ಲೂ SIT ಗೆ ವಿರೋಧ ಮಾಡಿದ್ರೆ ನಿಮ್ಮದೇನೋ ಸಮಸ್ಯೆ ಇದೆ ಅಂತ ಅವ್ರು ಯಾಕೆ ಹೇಳ್ಬಾರ್ದು? ಯಾವ್ದು? ನಿಮ್ಮದೇ ಹೆಸರಿತ್ತು ಡೈರಿಯಲ್ಲಿ ಅಂತ ಅವ್ರು ಯಾಕೆ ಹೇಳ್ಬಾರ್ದು? ನಾನು ಹೇಳೋದು ಬರ್ಲಿ, SIT ಮಾಡಿದಾಗ ವಿರೋಧ ಮಾಡಿದ್ರಿ ಅಂತದಾಗ ಇವರ ಬಿಸ್ನೆಸ್ ನೆಕ್ಸಸ್ ಮಲ್ಟಿಪಲ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ಅಂತ ಇನ್ವಾಲ್ವ್ ಆದಾಗ, ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಅಂತ ಬಂದಾಗ, ಪ್ರಶಾಂತ್ ಆಗ್ಲೇ ಹೇಳ್ದಂಗೆ ಕರ್ನಾಟಕ ಪೊಲೀಸ್ದು ಅವ್ರು ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ಇರುತ್ತೆ ಅಷ್ಟೇ. ಬಿಕಾಸ್ ಆ ಆತ್ಮಹತ್ಯೆ ಕೇಸ್ನಲ್ಲಿ ಆಗ್ಬೋದು, ಅಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಅಷ್ಟೇ ಇರುತ್ತೆ. ಸೊ ಆ ಸಮಯದಲ್ಲಿ ಇವರು ದುರ್ಬಳಕೆ ಮಾಡ್ಕೊಳ್ಳಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಏನ್ ಗ್ಯಾರಂಟಿ? ಬಿಕಾಸ್ ಯು ಆರ್ ಸೀನ್ ಅವ್ರಿಗೋರೆ ಕ್ಲೀನ್ ಚಿಟ್ ಕೊಟ್ಕೊಂಡಿದ್ದು SIT ಮಾಡ್ಕೊಂಡ್ಬಿಟ್ಟು. ಈಗ ED IT ನೀವು ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಅವಾಗಿಂದ ಅದನ್ನೇ ತಾನೇ ನೀವುಗಳು ಅವ್ರುಗಳು ಕೇಳ್ಕೊಂಡು ಹೇಳ್ತಾ ಇರೋದು. ರಾಜಕೀಯ ಹೇಳಿಕೆಗಳನ್ನ ಕೊಟ್ಕೊಂಡು ಕೂತಿದಿರಲ್ಲ. ಉದ್ಯಮಿಗಳ ಮೇಲೆ ನೀವು ದಾಳಿ ಮಾಡಿಲ್ಲ ಅಂದ್ರೂ ಯಾಕೆ ಮಾಡಿಲ್ಲ ಅಂತ ಇಷ್ಟು ಉದ್ದ ಪಟ್ಟಿ ಕೊಡ್ತೀರಾ, ದಾಳಿ ಮಾಡಿದ್ರು ಯಾಕೆ ಮಾಡಿರಿ ಅಂತ ದೊಡ್ಡ ಪಟ್ಟಿ ಕೊಡ್ತೀರಾ. ಅದೇ ನಡೀತಿರೋದು 11 ವರ್ಷದಿಂದ ನಿಮಗೆ. ಇವ್ರು ಬರೀ ಆಪೋಸಿಷನ್ಗಳ ಮೇಲೆ ಮಾಡಿ ದಾಳಿ ಮಾಡಿದಂತ ಇಷ್ಟು ಹೇಳ್ಕೊಂಡು ಕೂತಿದ್ರು. ಇದರ ಬಗ್ಗೆ ನಾವು ವಿವರವಾಗಿ ಮಾತಾಡೋಣ. ಮೋಹನ್ ವಿಶ್ವ, ಟ್ಯಾಕ್ಸ್ ಟಾರ್ಚರ್ ಆಗ್ತಿದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಶ್ರೀಧರ್ ಸರ್, ಒಂದು ಪ್ರಶ್ನೆ ಬರುತ್ತೆ. ಈಗ ಉದ್ಯಮಿಯೊಬ್ಬನಿಗೆ ನನ್ನ ಮೇಲೆ ಆಗ್ತಾ ಇರುವಂತ ಇನ್ವೆಸ್ಟಿಗೇಷನ್ ಟಾರ್ಚರ್, ಹರಾಸ್ಮೆಂಟ್ ಅಂತ ಅನಿಸಿದ್ರೆ ಆತನಿಗಿರೋ ಹಕ್ಕುಗಳೇನು ಅಂತ IT ದಾಳಿ ಸಂದರ್ಭದಲ್ಲಿ ಏನ್ ಮಾಡಬಹುದು ಆತ? ನಾನು ಹೇಳಿದ್ದೀನಿ, ಒಂದು ಟಾರ್ಚರ್ ಮೆಂಟಲ್ ಸ್ಟೇಟ್ ಅವನು ಡಿಸ್ಟರ್ಬ್ ಆಗಿದೆ. ವಾಟ್ ಈಸ್ ಆ್ಯಕ್ಚುಲಿ ಟಾರ್ಚರ್ ಅಂತ ನಿಮ್ಮದು ಮೆಂಟಲ್ ಸ್ಟೇಟ್ ಡಿಸ್ಟರ್ಬ್ ಆಗಿದೆ. ದೇರ್ ಕ್ಯಾನ್ ಬಿ ವೇರಿಯಸ್ ಫ್ಯಾಕ್ಟರ್ಸ್, ಅದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಇರ್ಬೋದು. ಅದನ್ನು ಹೇಳಿದೆ ಮುಂಚೆ ಒಂದು ಪ್ರಶ್ನೆ ಕೇಳಿದರೆ, ಒಂದು ಎವಿಡೆನ್ಸ್ ನಾನು ತೊಗೊಂಡು ಬಂದೇನೆ, ಈ ಎವಿಡೆನ್ಸ್ ನಾನು ಕನ್ಫರ್ಮ್ ಮಾಡಿದ್ದೀನಿ, ಈ ಎವಿಡೆನ್ಸ್ ಕರೆಕ್ಟಾ ಅಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಅವ್ರು ಈ ಜವಾಬ್ ಕೊಟ್ಟಿದ್ರೆ ನಾನು ಇನ್ನೊಂದು ಎವಿಡೆನ್ಸ್ ತರಿಸ್ತೀನಿ, ಇದೇನು ಹೇಳ್ತೀರಾ ಅಂತೆ. ನಾವು ಆಫ್ಟರ್ 2 months ಆಫ್ ಇನ್ವೆಸ್ಟಿಗೇಷನ್, ವೆನ್ ಹಿ ಹ್ಯಾಸ್ ಗಾಟ್ ಆಲ್ ದ ಎವಿಡೆನ್ಸಸ್ ಲೈನ್ಡ್ ಅಪ್ ಟುಗೆದರ್ ಆ್ಯಂಡ್ ಸೀಕಿಂಗ್ ಎ ಕ್ಲಾರಿಫಿಕೇಶನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಈ ಸಿಚುವೇಷನಲ್ಲಿ ಅವ್ನಿಗೆ ಬಂದುಬಿಡುತ್ತೆ, ಬೈ ಸಮ್ ಐ ಹ್ಯಾವ್ ಟು ಓಪನ್ ದ ಬಾಕ್ಸ್. ಆ ಟೈಮಲ್ಲಿ ಹಿ ಹ್ಯಾಸ್ ಟು ಸಿ ದ ಕಾನ್ಸಿಕ್ವೆನ್ಸಸ್. ಆ ಟೈಮಲ್ಲಿ ಅವನು ಯಾವುದು ಮೆಂಟಲ್ ಸ್ಟೇಟ್ ಇದೆ ಅದು ಯಾರೂ ಹೇಳೋಕ್ಕೆ ಆಗೋದಿಲ್ಲ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಕೆಲವು ಟೈಮಲ್ಲಿ ಅವರು ಸೈಲೆಂಟ್ಲಿ ಹೋಗಿಬಿಡ್ತಾರೆ. ಸೈಲೆಂಟ್ಲಿ ಹೋಗ್ಬಿಟ್ಟ ಮೇಲೆ ಆಮೇಲೆ ದೆನ್ ಹಿ ವಿಲ್ ಓಪನ್ ಅಪ್ ಲೆಟರ್ ಪಾಯಿಂಟ್ ಆಫ್ ಟೈಮ್. ದರ್ ಆರ್ ವೇಸ್ ಅಂಡ್ ಮೀನ್ಸ್ ಹೌ ಟು ಬ್ರೇಕ್ ದ ಸೈಲೆಂಟ್ ಪೀಪಲ್ ಆ್ಯಂಡ್ ಆಲ್. ಆದರೆ ಈ ಟಾರ್ಚರ್ ಅಂತ ಏನು ಹೇಳಿದ್ರೆ, ಇಟ್ ಈಸ್ ಇಂಟರ್ನಲ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಟು ಹಿಮ್ ಬಿಕಾಸ್ ಲಾಟ್ ಆಫ್ ಬ್ಯಾಟಲ್ ಈಸ್ ಗೋಯಿಂಗ್ ಆನ್ ಇನ್ ಹಿಸ್ ಮೈಂಡ್. ಎಸ್, ಅದು ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಏನು ಆಫೀಸರ್ ಯಾರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಅವ್ರೇನು ಮಾಡಿದ್ರೆ, ಈ ಪ್ರಶ್ನೆ ನಮ್ದಿದೆ ಅದಕ್ಕೆ ನೀವು ಉತ್ತರ ಕೊಡಿ ಅಂತ. ಐ ವಿಲ್ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ಒಂದು ಹೋಟೆಲಲ್ಲಿ ಏನು ಮಾಡಿದ್ದಾರೆ, ಅವರೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಪ್ರಶ್ನೆ ಬರುತ್ತೆ, ಪರ್ಸೆಂಟೇಜ್ ಆಫ್ ಟ್ರಾನ್ಸಾಕ್ಷನ್ಸ್ ಟು ಬಿ ರೀಟೈನ್ಡ್. 10% ಟೈಪ್ ಮಾಡಿದರೆ ಆಟೋಮೆಟಿಕ್ಲಿ ಸಾಫ್ಟ್ವೇರ್ ವಿಲ್ ಟೇಕ್ ಕೇರ್ ಆ್ಯಂಡ್ ಡೂ ದಿಸ್. ಆ ಸ್ಕ್ರೀನ್ ಸಿಕ್ಕಿದೆ, ಅದಕ್ಕೆ ಇದು ಏನಪ್ಪ ಅಂತ ಕೇಳಿದ್ದೇನೆ. ಅವನಿಗೆ ಗೊತ್ತು ವಾಟ್ ಇಸ್ ದಿಸ್. ಎಸ್ ಸರ್, ಸಮಯ ಮೀರಿ ಹೋಗ್ತಾ ಇದೆ. ನಾನು ಮುರಳೀಧರ್ ಅವ್ರದ್ದು ಒಂದು ಪ್ರತಿಕ್ರಿಯೆ ಪಡ್ಕೊಳ್ಬೇಕು. ಅದು ಒಂದು ಪ್ರಶ್ನೆ ಬರುತ್ತೆ ಸರ್, ಇಲ್ಲಿ ಟ್ಯಾಕ್ಸ್ ಟಾರ್ಚರು ಅಥವಾ ಸರ್ಕಾರದ ಒತ್ತಡದಿಂದಾಗಿ ಈ ರೀತಿಯಾಗಿ ಸರ್ಕಾರದ ಒತ್ತಡ ಅಂತ ಅನಿಸ್ತಾ ಇದೆ, ಅಧಿಕಾರಿಗಳ ಅತ್ಯುತ್ಸಾಹನ ಇದು? ಸರ್ಕಾರದ ಒತ್ತಡ ಅಲ್ಲ. ಈ ಅಧಿಕಾರಿಗಳು ಕೆಲವು ವೇಳೆ ಅತಿಶೋಕ್ತಿಯಾಗಿ ಮಾತಾಡ್ಬೋದು, ಇದಿದೆ ನನ್ನ ಹತ್ರ ಇದೆ ನೀನಿಲ್ಲ ಅಂತ ಇದೆಯಾ,
ನೀನು ಈ ಪರ್ಟಿಕ್ಯುಲರ್ ಜಾಗಕ್ಕೆ 32 ಸಲ ಹೋಗಿ ಬಂದಿದೀಯಾ, ಯಾಕೆ ಅಂದಾಗ ಗಿಲ್ಟು ಪ್ಲೇ ಮಾಡುತ್ತೆ. ಅಯ್ಯೋ ಈ ಕೇಸು ನನ್ನ ಹೆಂಡತಿ ಮಗಳವರೆಗೂ ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಇದರಲ್ಲಿ ಒಟ್ಟಾರೆ ಒಂದು ಹೇಳ್ತೀನಿ ಕೇಳಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಬೇರೆ ತೆರಿಗೆಗಳಿರಲಿ, ದಂಡಿನಲ್ಲಿ ಸೋದರ ಮಾವ ಅನ್ನೋ ಫೀಲಿಂಗ್ ಇಟ್ಕೊಂಡು ಬರೋದಿಲ್ಲ. ಬಟ್ ಅವರಲ್ಲಿದ್ದಾಗ ಸೂಸೈಡ್ ಆಗಿದ್ದರಿಂದ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಆಗಿದೆ, ಅದು ಎನ್ಕ್ವೈರ್ ಮಾಡುತ್ತೆ. ಅದು ಸರಿಯಾಗಿ ಎನ್ಕ್ವೈರಿ ಆಗಿಲ್ಲ ಅಂದರೆ ಅದನ್ನು ಕೋರ್ಟಿಗೆ ತೊಗೊಂಡೋಗೋರು ನಾನಾ ಜನ ಇದ್ದಾರೆ. ಮೊತ್ತದಲ್ಲಿ ಲಾಜಿಕಲ್ ಎಂಡ್ ಬರುತ್ತೆ ಅದಕ್ಕೆ. ಎಸ್, ಥ್ಯಾಂಕ್ ಯು. ಈ ಡಿಬೇಟಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೂ ಕೂಡ. ಇದು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.